ಆಮೇಲೆ ಐ ಆಮ್ ದ ಫಸ್ಟ್ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ ಟು ಬಿ ಗ್ರಾಂಟೆಡ್ ಹೋಮ್ ಕ್ಯಾಡರ್ ಡೆಪ್ಯುಟೇಷನ್. ನಾನು ಕರ್ನಾಟಕದಲ್ಲಿ 5 ವರ್ಷ ಅರಣ್ಯ ಇಲಾಖೆಯಲ್ಲಿ ಸೇವೆ ಮಾಡುವ ಭಾಗ್ಯ ಸಿಕ್ಕಿತ್ತು ನನಗೆ. ಅದು ಅಹೋಭಾಗ್ಯ, ಮಹಾಭಾಗ್ಯ. ಅದು ನಾನು ಮೊದಲಿಗೆ ಆಲ್ ಇಂಡಿಯಾ ಸರ್ವಿಸ್ ಅಂತಂದರೆ ಓನ್ಲಿ 3 ಸರ್ವಿಸಸ್: ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಪೊಲೀಸ್ ಸರ್ವಿಸ್ ಆ್ಯಂಡ್ ಫಾರೆಸ್ಟ್ ಸರ್ವಿಸ್. ವಿ ಆರ್ ಗೈಡೆಡ್ ಬೈ ದಿ ಆಲ್ ಇಂಡಿಯಾ ಸರ್ವಿಸಸ್ ರೂಲ್ಸ್ ಅಂತ. ಸುಖಿಯಾಗಿರ್ಬೇಕಾ? ಅಸುಖಿ, ಅತೃಪ್ತ. ಏನು ಬೇಕಿತ್ತು ಮತ್ತೆ? ಆ ವಯಸ್ಸಿನಲ್ಲಿ ನಾನೇನೋ ಮಾಡಬೇಕು, ನಾನು ಯಾರು ಅಂತ. ಟೈಪ್ 5 ಕ್ವಾರ್ಟರ್ಸ್, ದೊಡ್ಡ ಬಂಗಲೆ. ಹೀಗೆ ನಲ್ಲಿ ಹೀಗೆ ತಿರ್ಸಿದ್ರೆ ನೀರು ಬರೋದಿಲ್ಲ. ಮನೆ ಎದುರುಗಡೆ ಕುಡಿಯೋ ನೀರಿನ ಒಂದು ಪೈಪ್ ರಪ್ಚರ್ ಆಗಿತ್ತು. ಅಲ್ಲಿಂದ ಬಕೆಟ್ ನಡೀತಾ ಇರಬೇಕು. ಮನುಷ್ಯನ ನಾನು ಅಹಂಕಾರ ಅನ್ನೋದು ಏನಿದೆ ಛಿದ್ರವಾಗಿ ಹೋಗ್ತದೆ ಸ್ವಾಮಿ. ಆಗ ಮತ್ತೇನು ಮಾಡಿದ್ರೆ ಕೇಳಬಾರ್ದು. ನಾನು ಯಾರು, ನನಗೇನು ಬೇಕು ಗೊತ್ತಿಲ್ಲ. ನಿನ್ನೆಯ ಸುಖ ಇವತ್ತಿನ ನೆನಪು, ಇವತ್ತಿನ ನೋವು ಅದು ರಿಯಾಲಿಟಿ. ಮನುಷ್ಯ ಜೀವನ ಅಂದರೆ ಇಷ್ಟೇನಾ ಅನ್ನೋ ಒಂದು ವಿಚಾರ ಬಂತು. ಅಹಂಕಾರ ಇತ್ತು, ಅದಿಲ್ಲದೆ ಏನು ಸಾಧಿಸೋಕ್ಕಾಗಲ್ಲ. ಆ್ಯಕ್ಚುಲಿ ಈಗೋ ಈಸ್ ಇನ್ಎವಿಟಬಲ್. ಈವನ್ ಟು ಲಿಫ್ಟ್ ಎ ಕಪ್ ಆಫ್ ವಾಟರ್, ನೀರು ಕುಡಿಯೋದು ಕೂಡ ನಾನು ಅನ್ನೋದು ಇರ್ತದೆ. ಬಟ್ ನಾನೇನೋ ಆಗಬೇಕು. ಏನಾಗಬೇಕೀಗ? ಬುದ್ಧನಂತ ಆಗಬೇಕು ಅಂತ. ಬಟ್ ಆಫ್ಟರ್ ಸಮ್ ಟೈಮ್ ಐ ಆಸ್ಕ್ ಮೈ ಸೆಲ್ಫ್, ಹ್ಯಾವ್ ಐ ಚೇಂಜ್ಡ್? ಸ್ವಲ್ಪ ಆದರೂ ಸುಧಾರಿದ್ಯೋ ರಮಕಾಂತ ಅಂತ ನನಗೆ ನಾನೇ ಕೇಳ್ಕೊಂಡ್ರೆ, ಅದೇ ಚಟಗಳು, ಅದೇ ಹವ್ಯಾಸಗಳು, ಅದೇ ಚಡಪಡಿಕೆ ಬಿಟ್ಟು ಹಾಕ್ಬಿಡ್ತಿದ್ದೆ. ಗಟ್ ರೆಂಚಿಂಗ್ ಪೇಯ್ನ್ ಅಂತಾರೆ. ಇಲ್ಲಿಂದ ನೋವು ಬಂತು, ಒಂಥರ ನೋವು ಹೀಗೆ ಬರ್ತಾಯಿತ್ತು. ನಾನು ಚೆನ್ನಾಗಿದ್ದ ಮನುಷ್ಯ ಅಳಕಿಡ್ದೆ, ಜೋರಾಗಿ ಅಳದೆ. ಅಯ್ಯೋ ಅಂತತ್ತೆ. ನನ್ನ ಮಗಂಗೆ ಹಿಂಗೆ ಹೇಳಿದಾಗ ಕೋಪ ಬಂದ್ಬಿಡ್ತು ಅವನಿಗೆ. ನೀರು ಎಲ್ಲ ಕಡೆಯಿಂದ ಅಂತತ್ತೆ. ಈ ಹುಡುಗ ಸಿಕ್ಲಿ ಬಾಯ್, he answered those 3 profound questions that I carried in my heart. ಆಯ್ತಲ್ಲ, ನಂಗೆ ಆಶ್ಚರ್ಯ ಆಯಿತು. ಆಮೇಲೆ he asked me a question. ನನಗೊಂದು ಪ್ರಶ್ನೆ ಕೇಳ್ದ, ಯಾರು ಚೂರಿ ತೆಗೆದು ಎದೆಗೆ ಹಾಕ್ದಂಗೆ ಆಯಿತು. ಇವನಿಗೆ ಗೊತ್ತಾಗಬಾರ್ದು ಈ ವಿಚಾರ ಅಂತ. ಅದ್ರ ಬಗ್ಗೆ ಕೇಳ್ತಾನೆ, ನೋವಾಯ್ತು. ಈ ಮುದುಕ ಹೋದ್ಮೇಲೆ ಈತನೇ ಮಾತಾಡ್ತಿದ್ದಾನ ಅಂತ ಒಂದು ಸಂಶಯ ಬಂತು. ಎಲ್ಲರಿಗೂ ನಮಸ್ಕಾರ. ಕಾನ್ವರ್ಸೇಷನ್ಸ್ ಆನ್ ಕಾನದ ಮತ್ತೊಂದು ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಡಾಕ್ಟರ್ ರಮಾಕಾಂತ್ ಅವರಿದ್ದಾರೆ. ಅವರು ಹಿರಿಯ ಅರಣ್ಯ ಅಧಿಕಾರಿಯಾಗಿ ರಿಟೈರ್ಡ್ ಆಗಿ ಈಗ ಕಾನಾ ಶಾಂತಿವನಮಲ್ಲಿ ಫಾರೆಸ್ಟ್ ಬೈ ಹಾರ್ಟ್ಫುಲ್ನೆಸ್ ಅನ್ನೋ ಇನಿಷಿಯೇಟಿವ್ಗೆ ಚೇರ್ಮನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಪಾಡ್ಕಾಸ್ಟಲ್ಲಿ ಜನರಲಿ ನಾವು ಬರೋ ಗೆಸ್ಟ್ನ ಬಾಲ್ಯದಿಂದ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀವಿ. ಸೊ ನಿಮ್ಮದೊಂದು ಇಂಟ್ರಡಕ್ಷನ್, ನಿಮ್ಮ ಬಾಲ್ಯ ಹೇಗಿತ್ತು, ಹೇಗೆ ಬೆಳೆದು ಬಂದ್ರಿ ನೀವು? ಕೆಟ್ಟದಾಗಿತ್ತು ಸರ್. ಭಯ ಬರ್ತದೆ ಯೋಚನೆ ಮಾಡಿದರೆ. ಒಂದು ಗುಡ್ಲದ ಮೇಲೆ ಒಂದೇ ಮನೆ, ಪಕ್ಕದಲ್ಲಿ ಏನು ನೆರೆಹೊರೆ ಅಂತ ಇರಲಿಲ್ಲ ಆಯ್ತಲ್ಲ. 7 ಜನ ಗಂಡು ಮಕ್ಕಳು ನಾವು. ಆಮೇಲೆ ಅಮ್ಮಂಗೆ ನಮಗೆ ಅಡುಗೆ ಮಾಡಿ ಸಾಗಿ ಇವರೆಲ್ಲ ಅರ್ಧಕ್ಕರ್ಧಷ್ಟು ಜನ ನೀವು ಸತ್ತು ಹೋಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಪ್ರತಿ ದಿವಸ ಹೇಳ್ತಿದ್ಲು. ಕುಗ್ರಾಮದಿಂದ ಬಂದಿದ್ದು, ಶರಾವತಿ ನದಿ ತೀರದಲ್ಲಿ ವಾಸ. ಕೆಟ್ಟಾಗಿತ್ತು ಸರ್. ಬಟ್ ಅದನ್ನು ಇಷ್ಟೊಂದು ನಕ್ಕೊಂಡು ಹೇಳ್ತಾ ಇದ್ದೀರಾ ಅಂತಂದರೆ ಮೆಚ್ಚಬೇಕು ನಿಮ್ಮನ್ನ. ಅಲ್ಲ, ಅದೀಗ ಚೆನ್ನಾಗಿದೆ. ಈಗಿನ ಪ್ರಶ್ನೆ ತುಂಬ ಚೆನ್ನಾಗಿದ್ದೀನಿ, ದೇವ್ರ ಅನುಗ್ರಹದಿಂದ ತುಂಬ ಚೆನ್ನಾಗಿದ್ದೀನಿ, ಇಟ್ಟಿದ್ದಾನೆ. ವಿದ್ಯಾಭ್ಯಾಸ ಹೇಗಾಯಿತು? ನಾವು 7 ಜನರಲ್ಲಿ ನನ್ನ ಹಿರಿಯ ಅಣ್ಣಂದರು 3 ಜನ 6 ಸಾರಿ SSLCಯಲ್ಲಿ ಫೇಲ್ ಆದರು. ಆಮೇಲೆ 6-8 ಸಾರಿ PUCಯಲ್ಲಿ ಫೇಲ್ ಆದರು. ನಾನು ಹೇಗೋ ದೇವ್ರು ನಡೆಸಿ ಪಾಸಾಗ್ಬಿಟ್ಟೆ. ಇದು ಅಲ್ಲಿ ಶಾಲೆಯಲ್ಲಿ ಮಾಸ್ಟ್ರು ಹೊಡಿತಿದ್ರು, ಯಾವುದು ಏನೋ ಸರಿ ಇಲ್ಲ ಅಂತ. ಅದಕ್ಕೆ ನನ್ನ 3 ಜನ ಅಣ್ಣಂದರು ನಾನು ಕಾಡಿಗೆ ಹೋಗ್ಬಿಡೋದು, ಮನೆಯಿಂದ ಹೊರಟ್ಬಿಡೋದು ಶಾಲೆ ಸಮಯದಲ್ಲಿ. ಇಡೀ ದಿವಸ ಕಾಡಿನಲ್ಲಿ ಅವಿತ್ಕೊಂಡು ಎಲ್ಲ ಬೇರೆ ಮಕ್ಕಳು ಬರಬೇಕಾದ್ರೆ ಮನೆಗೆ ವಾಪಸ್ ಬರೋದು. ಅಷ್ಟು ಭಯ ಆಯಿತು ನನ್ನ ಅಣ್ಣಂದ್ರಿಗೆ. ನನಗೆ ಬಾಲ್ಯದಿಂದಲೂ ಪುಸ್ತಕದ ಬಗ್ಗೆ ಬಹಳ ಒಂದು ಸೆಳೆತ. ಸೊ ನನಗೆ ಸ್ಕೂಲಿಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇರ್ತಿತ್ತು. ಆಮೇಲೆ ನನಗೆ ಮಾಸ್ಟರು ಹೊಡೆದಿಲ್ಲ, ಹಂಗೆ ಪುಣ್ಯ. ಸೊ ವಿದ್ಯಾಭ್ಯಾಸ, ಚಂದಮಾಮ ಪ್ರತಿ ತಿಂಗಳು ಬರೋದನ್ನು ಕಾಯ್ತಾ ಇದ್ದೆ. ಓದುವ ಹವ್ಯಾಸ ಸಣ್ಣದಿಂದ 7ನೇ ಕ್ಲಾಸ್ನಲ್ಲಿರಬೇಕಾದ್ರೆ ಮ್ಯಾಕ್ಸಿಮ್ ಗಾರ್ಕಿದು ಮದರ್, ಅದು ನೊಬೆಲ್ ಲಾರಿಯೇಟ್ ಇದು, ಅದನ್ನು ನಾನು ತಾಯಿ ಅಂತ ಕನ್ನಡದಲ್ಲಿ ಓದಿದ್ದೆ. ಈಗ ಅದು 2-3 ಪುಸ್ತಕ ಹಿಡ್ಕೊಂಡು ಓದ್ತಾ ಇದ್ದೀನಿ.
ಯಾಕೆಂದರೆ ಆ ಟೆಕ್ನಿಕಲ್ ಟರ್ಮ್ಸ್ ಎಲ್ಲ ಮರ್ತು ಹೋಗಿದೆಯೇನೋ ಅಂತ ಗೊತ್ತಿಲ್ಲ ನನಗೆ. ಈಗ ಗೊತ್ತಾಗುತ್ತೆ ನಿಮಗೆ. ಕನ್ನಡದಲ್ಲಿ ಮಾತಾಡದೆ ಬಹಳ ಸಮಯ ಆಯಿತು. ಮನೇಲಿ ಕನ್ನಡ ಮಾತಾಡ್ತೀವಿ ನಾವು, ಆದರೆ ಹೀಗೆ ಔಪಚಾರಿಕವಾದ ಸಂಭಾಷಣೆಯನ್ನು ಮಾಡದೆ ಬಹಳ ಕಾಲ ಆಗಿದೆ. ಯಾವ ಊರಿಂದ ಬಂದಿರೋದಂತೆ? ಇದು ಹೊಸನಗರ ತಾಲೂಕು, ಮುಳುಗಡೆ ಆದ ತಾಲೂಕು ಆಯ್ತಲ್ಲ. ಕಳೂರು ಕಟ್ಟೆ ಅಂತಿತ್ತು. ನಾ ಸಣ್ಣದಾಗಿದ್ದಾಗ ಹೊಸನಗರ ಅಂತ ಒಂದು ಹೊಸ ಹೆಸರಿಟ್ಟರು, ಆದರೂ ಏನು ಚೇತರಿಸ್ಕೊಳ್ಳಿಲ್ಲ. ಹೊಸನಗರಕ್ಕೊಂದು ಶಾಸಕರಿದ್ದರು MLA ಆಗಿ. ಈಗ ಆ ನಮ್ಮ ಹೊಸನಗರದ ಶಾಸಕರಿಲ್ಲ, ತೀರ್ಥಹಳ್ಳಿ ಜೊತೆ ಸೇರಿಸಿದ್ದಾರೆ. ಶರಾವತಿ ನದಿಯಲ್ಲಿ ನಮ್ಮ ಅಪ್ಪಂದು ಜಮೀನೆಲ್ಲ ಆಲ್ಮೋಸ್ಟ್ ಮುಳುಗೋಯ್ತು. ಒಂದು ಸ್ವಲ್ಪ ಅಡಿಕೆ ಮರಗಳು, ಒಂದು 4-6, 1-2 ಎಕರೆ ಭತ್ತದ ಗದ್ದೆ ಇದ್ದಿದ್ದರಿಂದ ಕಾಂಪನ್ಸೇಷನ್ ಅವ್ರು ಕೊಟ್ಟರು, ಸರ್ಕಾರ ಕೊಟ್ಟು ಆಲ್ಟರ್ನೇಟ್ ಲ್ಯಾಂಡ್ಸ್ ಕೊಟ್ಟರು ತರೀಕೆರೆಯಲ್ಲಿ. ಅಲ್ಲಿ ಏನೋ ಅಲ್ಲಿ ನೀರಿಲ್ದಿದ್ದ ಜಾಗಕ್ಕೆ ಯಾರು ಹೋಗ್ತಾರ ಅಂತ ಹೇಳ್ಕೊಂಡು ನಾವು ಅಲ್ಲೇ ಉಳಿದ್ಬಿಟ್ವಿ. ಏನೋ ಎಲ್ಲಿ ಕಾರಗಡಿ ಅಂತ, ಕಾರಗಡಿಯಿಂದ ಮುಂದೆ ಪತ್ತೇಪೇಟೆ ಅಂತ. ಪತ್ತೇಪೇಟೆ ಅಂದರೆ ಶಿವಪ್ಪ ನಾಯಕರ ಕಾಲದಲ್ಲಿ ಒಂದು ದೊಡ್ಡದಾದ ಒಂದು ಪೇಟೆ. ಅಲ್ಲಿ ನಗರಕ್ಕೆ ಹೋಗಬೇಕಾದ್ರೆ, ನಗರ ಸಂಸ್ಥಾನದ ನಗರಕ್ಕೆ ಹೋಗಬೇಕಾದ್ರೆ, ರಾಜಧಾನಿಗೆ ಹೋಗಬೇಕಾದ್ರೆ ಈ ಟೌನ್ಶಿಪ್, ಈ ಪೇಟೆಯಲ್ಲಿ ಫ್ರಿಸ್ಕ್ ಮಾಡಿ ಆಮೇಲೆ ಇವನು ಹೋಗ್ಬೋದು ಅಂತ ಒಂದು ಮನೆತನ ಇದ್ದರು, ಚೀಟಿ ಮರಿಯಪ್ಪಯ್ಯ ಅಂತ. ನಾನು ಅವರು ನೋಡಿದ್ದೆ. ಅವರು ಚೀಟಿ ಕೊಡ್ತಿದ್ರು, ಅದನ್ನು ಹಿಡ್ಕೊಂಡು ನಾವು ನಗರದ ಸಂಸ್ಥಾನಕ್ಕೆ. ಅದು ನಗರ ಬಹಳ ನಗರದ ರಾಣಿ ಚೆನ್ನಮ್ಮ ಅಂತ, ಶಿ ಈಸ್ ಆಲ್ಸೋ ನೋನ್ ಆ್ಯಸ್ ಪೆಪ್ಪರ್ ಕ್ವೀನ್ ಅಂತ. ತುಂಬ ಒಂದು ಇದು ಹೈದರಾಲಿ ದಾಳಿ ಮಾಡಿ ನಗರ ಎಲ್ಲ ಹಾಳಾಗಿ ಹೋಗಿದೆ ಈಗ. ಆಮೇಲೆ ಇನ್ಫ್ಲೂಯೆನ್ಸಾ, ಈಗ ಇದು ಕೋವಿಡ್ ಅಂತ ಬಂತಲ್ಲ, ಹಾಗೆಯೇ 100 ವರ್ಷಗಳ ಹಿಂದೆ ಒಂದು ಇನ್ಫ್ಲೂಯೆನ್ಸಾ ಬಂದು ಎಲ್ಲ ಸತ್ತೋಗ್ಬಿಟ್ರು. ದೊಡ್ಡ ಪಟ್ಟಣ ಕಾಡಾಗಿ ಬೆಳೀತು. ನನ್ನ ಗ್ರೇಟ್ ಗ್ರ್ಯಾಂಡ್ ಮದರ್ ಮುತ್ತಜ್ಜಿ ಕಾಲದಲ್ಲಿ ನಾವು ಅಲ್ಲಿ ಬಂದ್ವಿ. ನಾವೊಬ್ಬರೇ ಬಂದಿದ್ದು. ಪಕ್ಕದಲ್ಲಿ ಒಂದು ಕಣಿವೆ ಇಳಿದು ಒಂದು ಸಣ್ಣ ತ್ವರೆ, ಅದು ಪೆರಿನಿಯಲ್ ಸ್ಟ್ರೀಮ್, ಅದನ್ನು ದಾಟಿ ಅಡಿಕೆ ತೋಟ ದಾಟಿ ಆ ಕಡೆ ಹೋದರೆ ಅಲ್ಲೊಂದು 4 ಮನೆ. ಹಾಗೆ ಈಗಲೂ ಹಾಗೇ ಇದೆ. ಅದು ನನಗೆ ನೆರೆಹೊರೆ ಅಂತ ಇಲ್ಲ, ನಮ್ಮ ಮನೆ ಅಲ್ಲೇ ಇದೆ, ಹಾಗಿದೆ. ಸೊ ಕುಗ್ರಾಮದಿಂದ ಬಂದ ಮನುಷ್ಯ. ಹಾಂ ಸರ್, ಮುಂದೆ ಪ್ರಶ್ನೆ ಕೇಳಿ. ನನ್ನ ಬಗ್ಗೆ ಇಷ್ಟ ಅಂತೇಳಿ ಯಾರಿಗೆ ಆಸಕ್ತಿ? ನೀವು ಪಾಡ್ಕಾಸ್ಟ್ ರಿಲೀಸ್ ಆದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ಬಾಲ್ಯದಲ್ಲಿ ಎಷ್ಟು ತುಂಟರಾಗಿದ್ರು? ತುಂಟತನ ಏನಿರಲಿಲ್ಲ, ಗ್ರಂಪಿಯಾಗಿದ್ದೆ. ಈ ಒಂದು ಮಂಗದ ಸಮುದಾಯ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ದೊಡ್ಡ ಮಂಗ ಬಂದು ಸಣ್ಣ ಮಂಗಕ್ಕೆ ಪೆಟ್ಟು ಹೊಡೆಯೋದು, ಅದೇನು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಯಾಕೆ ಅಂತ. ದೊಡ್ಡಣ್ಣ ಬಂದು ನನಗೆ 2 ಹಾಕಿ ಹೊಡಿತಿದ್ದೆ. ಇಟ್ ಡಿಂಟ್ ಹ್ಯಾವ್ ದ ಕರ್ಟಿಸಿ ಟು ಟೆಲ್ ವಾಟ್ ರಾಂಗ್ ಐ ಡಿಡ್. ನನಗೆ 3 ಜನ ತಮ್ಮಿಂದಿರಿದ್ರು, 2 ಹಾಕ್ತಿದ್ದೆ. ಒಟ್ಟಿನಲ್ಲಿ ಬಹಳ ಸತ್ತೇಪೆ ಸತ್ತ ಅಂತ ಒಂದು ಸಿನಿಮಾ ನೋಡಿದ್ರಲ್ಲ, ಹಾಗೆ ಒಂಥರ. ಈಗ ನಾನು ಹೇಳ್ಕೊಂಡು ಹೇಳ್ತೀನಿ, ಸುಲಭ ಇರಲಿಲ್ಲ, ಕಷ್ಟವಾಗಿತ್ತು. ಸಿಕನಿಂಗ್ ಐಸೋಲೇಷನ್ ಫ್ರಮ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಯಾವುದು ನಾಟ್ ಲವ್ಡ್, ನಾಟ್ ಬೀಯಿಂಗ್ ಲವ್ಡ್. ಐ ಆಮ್ ನಾಟ್ ಬ್ಲೇಮಿಂಗ್ ನನ್ನ ತಂದೆ ತಾಯಿಗಳನ್ನು ನಾನು ಇದು ಮಾಡ್ತಾಯಿಲ್ಲ. ಅವ್ರಿಗೆ ಪಾಪ ಕಷ್ಟ. 7 ಜನ ಮಕ್ಕಳನ್ನು ಸಾಕಬೇಕಾದ್ರೆ ಅಮ್ಮಂಗೆ ಸಾಕಬೇಕಾಗಿತ್ತು, ಆಯ್ತಲ್ಲ. ಅದ್ರ ಜೊತೆಗೆ ಅಪ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಓಡಾಡ್ತಿದ್ರು. ಅಮ್ಮ ಇದು ಭತ್ತದ ಗದ್ದೆ, ತೋಟದ ಹೊಣೆಗಾರಿಕೆ ಕೂಡ ವಹಿಸ್ಕೊಂಡು ಆಕೆನೇ ಮಾಡಬೇಕಾಗಿತ್ತು. ಮನೆಗೆ ಕೆಲಸ ಮಾಡೋರಿದ್ದರು ಒಬ್ಬಿಬ್ಬರು, ಬಟ್ ಆದರೂ ಸಾಕಾಗ್ತಿರಲಿಲ್ಲ. ಒಟ್ಟು ಪ್ರೀತಿ ಅಂತ ಹಾತೊರಿತಿದ್ದೆ. ಪ್ರೀತಿ ಇಲ್ಲದ ಜೀವನ. ನಾನು ಆ ಹಳ್ಳಿ ಬಿಟ್ಟು ಹೋಗುವವರೆಗೆ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ ಮೈಸೂರಿಗೆ ಬಂದಾಗ ಜೀವನ ಬದಲಾಯಿತು. ಒಂದು ಅಷ್ಟು ಚಿಕ್ಕ ಪಟ್ಟಣದಿಂದ ಸಡನ್ನಾಗಿ ಮೈಸೂರು ಅಂತ ಒಂದು ಊರಿಗೆ ಬಂದಾಗ ನಿಮಗೆ ಅಡಾಪ್ಟ್ ಆಗೋಕ್ಕೆ ಕಷ್ಟ ಆಯಿತಾ? ತುಂಬ ಆಯಿತು. ಕನ್ನಡ ಮೀಡಿಯಮ್ನಲ್ಲಿ ಓದಿದ್ದು. PUC SSLCಯಲ್ಲಿ 65%. PUC ಬಂದಾಗ ನಾವು 11 ಜನ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ವಿ, ನಾನೊಬ್ಬನೇ ಪಾಸಾಗಿದ್ದು, ಆಯ್ತಲ್ಲ. ಅಲ್ಲಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ತುಂಬಾ ಕಷ್ಟ ಆಯಿತು. ಯಾವುದು ಅಲ್ಲಿ ರೀಜನಲ್ ಕಾಲೇಜ್ನಲ್ಲಿ ಮತ್ತೆ ಇಂಗ್ಲೀಷ್ ಮೀಡಿಯಮ್ಮು. ಬಿಟ್ಟು ಓಡಿ ಹೋಗೋಣ ಅಂತ ಬಹಳ ಬಾರಿ ಯೋಚನೆ ಮಾಡಿದ್ದು, ಈಗಲೂ ಸ್ಮೃತಿ ಪಟಲದಲ್ಲಿದೆ. ಯಾಕಂದರೆ ಕಷ್ಟ ಆಗಿತ್ತು ಇಂಗ್ಲೀಷ್. MSc ಓದಬೇಕಾದ್ರೆ ನಾನು BSc ಎಡ್ ಮತ್ತು MSc ಎಡ್ 4 ವರ್ಷದ ಕೋರ್ಸು. ಬ್ಯಾಚುಲರ್ ಆಫ್ ಸೈನ್ಸ್ ಎಜುಕೇಷನ್ 4 ವರ್ಷದ್ದು. ಆಮೇಲೆ MSc ಎಡ್ ಅಂತ 2 ವರ್ಷದ್ದು ಮಾಡಿದೆ.
MSc ಎಡ್ ಮಾಡ್ತಿರ್ಬೇಕಾದ್ರೆ ಅರ್ಧ ಪುಟ ಇಂಗ್ಲೀಷ್ ಪತ್ರಿಕೆ ಓದೋದಕ್ಕೆ ಅರ್ಧ ಗಂಟೆ ಆಗೋದು ವಿತ್ ಫೋಟೋಗ್ರಾಫ್ ಆಯ್ತಲ್ಲ. ಆಮೇಲೆ ಈ ಪ್ರೀ ಗ್ಲೋಬಲೈಸ್ಡ್ ಇರೋದಲ್ಲಿ ಕಾಲೇಜ್ನಲ್ಲಿ ಹುಡುಗಿಯರು ಮಾತಾಡ್ಕೊತಿರ್ಲಿಲ್ಲ. ನಮ್ಮ ಕಾಲೇಜ್ನಲ್ಲಿ, ರೀಜನಲ್ ಕಾಲೇಜ್ನಲ್ಲಿ 4 ರಾಜ್ಯಗಳಿಂದ ಬಂದವರು. ನಾವು ಈವ್ನಿಂಗ್ಸ್ ಯಾರ ಪಟ್ಟಂಗ ಹೊಡಿತಾ ಉದ್ದ ವಾಕಿಂಗ್ ಮಾಡ್ತಿದ್ವಿ, ಏನೂ ಸಂಕೋಚ ಇರಲಿಲ್ಲ. ನನಗೆ ಒಂದು ಹುಡುಗಿಗೆ ಇನ್ನೂ ಜ್ಞಾಪಕ ಇದೆ, ಅವಳದು ಒಂದು ಹಲೋ ಹೇಳಬೇಕು ಅಂತ ಒಂದು ಆಸೆ. 4 ವರ್ಷ ಹೇಳಲಿಕ್ಕಾಗಲಿಲ್ಲ. ಯಾರು ಸ್ಟಾಪ್ ಮಾಡ್ತಿರಲಿಲ್ಲ. ನಾನು ಹಲೋ ಹೇಳಿದರೆ ಅವಳು ಹಾಯ್ ರಮಕಾಂತ್ ಪುಸ್ ಅಂತ ಇಂಗ್ಲೀಷ್ ಮಾತಾಡ್ಬಿಟ್ರೆ ನನಗೆ ನಾಚಿಕೆ ಆಗ್ಬಿಡೋದು, ನಂಗೆ ಮಾತಾಡೋಕ್ಕಾಗಲ್ಲ ಅಂತ. ಮಾತಾಡಲಿಲ್ಲ ಸರ್, ಬೇಜಾರಾಗೋಯ್ತು. ಒಂದು ದಿವಸ ಈ ಇಂಗ್ಲೀಷ್ ಭಾಷೆಯನ್ನು ನನ್ನ ಪಾದದ ಕೆಳಗೆ ಹಾಕಿ ಅದನ್ನು ಮೆಟ್ತೀನಿ ಅಂತ ಅಂದ್ಕೊಂಡಿದ್ದೆ. ಈಗ ಓದೇ ಆಗಿಬಿಟ್ಟಿದೆ. ಕನ್ನಡ ಕಮ್ಮಿಯಾಗಿ ಇಂಗ್ಲೀಷ್ ಜಾಸ್ತಿ ಆಗೋಯ್ತು ರೀ, ಬೈಬೇಡಿ ನನಗೆ. ಆ ಬದಲಾವಣೆ ಹೇಗಾಯ್ತು? ಯಾಕೆಂದ್ರೆ ನಿಮ್ಮ ಕಾನ್ಫಿಡೆನ್ಸಿಗೆ ಮೆಚ್ಚಬೇಕು. ಯಾಕೆಂದರೆ ಅಂಥ ಬ್ಯಾಕ್ಗ್ರೌಂಡಿಂದ ಬರ್ತೀನಿ, ನಿಮ್ಮ ಕೆರಿಯರಿಗೆ ಬರ್ತೀನಿ. ಬಟ್ ಅದಕ್ಕೆ ಮುಂಚೆ ಅಲ್ಲಿವರೆಗೂ ಬರೋವರೆಗೂ ತುಂಬ ಇಂಗ್ಲೀಷ್ ಬೇಕಾಗುತ್ತೆ. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಹೇಗಾಯಿತು? ಕನ್ನಡದಿಂದ ಇಂಗ್ಲೀಷ್ ಕಲಿತು ಒಂದು ಸಿಟಿ ಲೈಫ್ ಲೀಡ್ ಮಾಡೋ ತಾಕತ್ತು ಹೇಗೆ ಬೆಳೀತು ನಿಮ್ಮದು? ಅದು ಕಷ್ಟ ಹೇಗೆ ಅಂತ ಅಂದರೆ, ನಾಜಿಕ್ ಕಾನ್ಸಂಟ್ರೇಷನ್ ಕ್ಯಾಂಪ್ನಿಂದ ನಾವು ರೆಸಿಲಿಯನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಟು ಬಿ ಅಪ್ರಿಷಿಯೇಟೆಡ್. ಐ ಆಮ್ ಒನ್ ಅಮಾಂಗ್ ದ ರೆಸಿಲಿಯಂಟ್ ಪರ್ಸನ್ ಅಂತ ಅಂದ್ಕೊತೀನಿ ನಾನು. ಬಟ್ ತುಂಬ ಸುಖವಾಗಿರಲಿಲ್ಲ. ಈಗ ಎಲ್ಲಿ ನೋಡಿದ್ರು ಒಂದು ತಾಯಿ ಮಗುವಿಗೆ ಪ್ರೀತಿಯಿಂದ ಅಕ್ಕರೆಯಿಂದ ಬಡಿಸೋದು, ಮುದ್ದು ಮಾಡೋದು, ಅವೆಲ್ಲ ನನಗೆ ಜ್ಞಾಪಕನೇ ಇಲ್ಲ. ಹಾಗಿಲ್ಲ, ಒಂಥರ ಒರಟಾಗಿದ್ವಿ. ರಾಕ್ಷಸನಾಗಿದ್ದೆ ಆ್ಯಕ್ಚುಲಿ. ಪ್ರೀತಿಯನ್ನು ಬಯಸ್ತಿದ್ದೆ, ಯಾರೂ ಪ್ರೀತಿ ಕೊಡ್ತಿರಲಿಲ್ಲ. ಮೂದಲಿಕೆ, ಅವಹೇಳನೆ ಎಲ್ಲದಕ್ಕೆ ಗುರಿಯಾಗಿದ್ದರಿಂದ ಸಿಟ್ಟು, ಒಳ್ಳೆತನ, ನಾನು ಯಾವತ್ತೂ ಒಳ್ಳೆಯವನಾಗಿದ್ದೆ ಅಂತ ಅಂದ್ಕೊತೀನಿ. ಇನ್ನೊಬ್ಬರಿಗೆ ದ್ವೇಷ, ಅಸೂಯೆ ಇಲ್ಲ. ಯಾಕಿಲ್ಲ ಗೊತ್ತಿಲ್ಲ ನನಗೆ. ಯಾರೋ ಬಹಳ ದೊಡ್ಡವನಾಗಿದ್ದ, ಸಣ್ಣವನಿದ್ದು ಭಾಳ ದೊಡ್ಡವನಾದಂದರೆ ಅವನ ಪ್ರಾಪ್ತಿಯಲ್ಲಿ ಅವನು ದೊಡ್ಡವನಾದೆ, ನಾನು ಏನಾಗಬೇಕು ಅನ್ನೋದು ಯೋಚನೆ ಮಾಡ್ತಿದ್ದೆ. ಆದರೆ ಮುಂಗೋಪ, ಸಿಟ್ಟು, ಅಸಹನೆ ಎಲ್ಲ ಇತ್ತು. ಕುಂಟ್ ಬಿ ಟಚ್ಡ್ ಇನ್ ಎ ಬಾರ್ಜ್ ಪೋಲ್. ನಾನು ಯುವಕನಾಗಿದ್ದಾಗಲೂ ಹಾಗೆ, ಸಣ್ಣವನಿದ್ದಾಗಲೂ ಕೋಪ ಸರ್. ಅದು ಮಾರ್ಪಾಟಾಗಿದ್ದು ಹೇಗೆ? ರೀಜನಲ್ ಕಾಲೇಜ್ನಲ್ಲಿ ಒಬ್ಬ ಸ್ನೇಹಿತ ಸಿಕ್ಕಿದ, ಬಡುಗ. ಈ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಅವರು ಕರ್ನಾಟಕ ಬಿಟ್ಟು ಊಟಿಗೆ ಓಡೋಗಿದ್ರು. ಅವರು ಬಡುಗ ಅಂತ, ಅದು ಕನ್ನಡ ತಮಿಳೆಲ್ಲ ಸೇರಿದ ಒಂದು ಭಾಷೆ. ಅವನೊಬ್ಬ KB ಸದಾಶಿವನ್, ಕುರ್ತುಗುಳಿ ಬೆಳ್ಳನ ಮಗ ಸದಾಶಿವನ ಸ್ನೇಹ ಸಿಕ್ಕಿತ್ತು. ಅವನು ರೂಮ್ಮೇಟ್ ಆಗಿದ್ದ. ಲೈಕ್ ಹಿ ವಾಸ್ ಮೈ ಟೀಚರ್, ಮೈ ಗೈಡ್, ಆದರ್ಶ ಪುರುಷ ಅಂತ ಹೇಳ್ಕೊಂಡು ಅವನು ನನಗೆ ಆ್ಯಕ್ಚುಲಿ ಹೆಲ್ಪ್ ಮೀ, he was very sober soul. He helped me transform myself to considerably. ಬಟ್ ಅವನ್ನೆಲ್ಲ ಏನೇನೆಲ್ಲ ಮಾಡ್ತಿದ್ದ ನಂಗೆ ಗೊತ್ತೇ ಆಗಲಿಲ್ಲ. ಮತ್ತು ನಾವು 50 ವರ್ಷ ದಾಟಿದ ಮೇಲೆ 60 ವರ್ಷದ ಹತ್ತಿರಬೇಕಾದ್ರೆ ಸಿಕ್ಕಿದಾಗ ಅವ್ನು ಏನೇನೆಲ್ಲ ಪೋಲಿ ಕೆಲಸ ಮಾಡಿದ್ನಂತೆ, ನನಗೆ ಗೊತ್ತೇ ಇಲ್ಲ. ನಂಗೆ ಗೊತ್ತಿದ್ದರೆ ನಾನು ಮಾಡ್ತಿದ್ನಲ್ಲ ಅಂತಿದ್ದೆ. ಬಟ್ ನನಗೆ ಅವನು ಸೀದಾ ಇನ್ನು ಬ್ಲೆಮಿಶ್ಲೆಸ್ ಲೈಫ್ ಮಾಡೋದಕ್ಕೆ ಸ್ಫೂರ್ತಿ ಕೊಟ್ಟ. ಸ್ವಂತ ಮಾಡ್ತಿರ್ಲಿಲ್ಲ ಅಂತ ನಂಗೆ ಗೊತ್ತೂ ಇಲ್ಲ ಅವ್ನು ಹಿಂಗೆಲ್ಲ ಮಾಡ್ತಿದ್ದ ಅಂತ. ಸ್ವಲ್ಪ ಇದು ಮಾಡ್ತಿದ್ದ, ಹೇಳೋದು ಬೇಡ, ಅದು ಏನು ಮಾಡ್ತಿದ್ದ ಪಬ್ಲಿಕ್ ಲೈವ್ ಅವನಿಲ್ಲ ಕೂಡ ಪಾಪ ತಿರೋದು ಪಾಪ. ಸೊ ಆತನ ಸ್ನೇಹ ಕೂಡ ನನ್ನ ಮಾರ್ಪಾಟಿಗೆ ಒಂದು ಕಾರಣ ಆಗಿದೆ. ಮಾಸ್ಟರ್ ಇನ್ ಎಡ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆ ನಿಮಗೆ ಪಯಣ ಹೇಗಾಯಿತು? ಏನು ಕೆಲಸ ಸಿಕ್ಕಿದ್ರು ನಾನು ತಗೊಳ್ಳೋ ಸ್ಥಿತಿಯಲ್ಲಿದ್ದೆ. ಬಟ್ ಒಬ್ಬ ರಾಜಗೋಪಾಲನ್ ಅಂತ MSc ಒಳಗೆ ಕ್ಲಾಸ್ಮೇಟ್ ಇದ್ದ. ಅವನಿಗೆ ಅವನ ಅಮ್ಮ ಊಟ ಮಾಡೋಕ್ಕೆ ಹೇಗೆ ಅಂತ ಕಳಿಸ್ಕೊಡ್ತಿಲ್ಲ. ನಾನು ತೆಗೆದು ಹೀಗೆ ಕಿವ್ತಿದ್ದ, ತಿಂದಾಗ ಇಲ್ಲೆಲ್ಲ ಬರೋದು. ನಾನು IAS ಮಾಡ್ತೀನಿ ಅಂತಿದ್ದೆ. ನಾವೆಲ್ಲ ಇವ IAS ಮಾಡ್ತಾನೆ ಅಂತ ನಗಾಡ್ತಿದ್ವಿ, ಲೇವಡಿ ಮಾಡ್ತಿದ್ವಿ. ಅವನು ನಿಜವಾಗಿಯೂ ಗ್ರೂಪ್ A ಸರ್ವೀಸ್ನಲ್ಲಿ ಬಂದ್ಬಿಟ್ಟ. ಅವನಿಗಿಂತ ನಾನು ಯಾವತ್ತೂ ಹೆಚ್ಚು ಮಾರ್ಕ್ಸ್ ತೊಗೊಂಡವನು, ಓದ್ದೇ ಇದ್ದು ಕೂಡ. ಜಾಸ್ತಿ ಓದ್ತಿರ್ಲಿಲ್ಲ, ಸುಮ್ಮನೆ ಜವಾಬ್ದಾರಿ ಇರಲಿಲ್ಲ ನಂಗೆ ಆ ಸಮಯದಲ್ಲಿ.
ಸ್ವಲ್ಪ ಓದಿದ್ರು ನನಗೆ ಸ್ಮೃತಿ ಚೆನ್ನಾಗಿದೆ, ಯಾವುದು ನೆನಪಿನ ಶಕ್ತಿ ಮೊದಲಿಂದ ಚೆನ್ನಾಗಿತ್ತು. ನನಗೆ ಒಳ್ಳೆ ಅವ IAS ಮಾಡ್ತೀನಿ, ಹಾಗೆ ನಾನು ಮಾಡ್ತೀನಿ ಅಂತ ನಾನು IFS ಮತ್ತು IFSನ ಅದಕ್ಕೂ ಮೊದಲು ಬುದ್ಧಿವಂತರು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ನನಗೆ 65% ಎರಡೂ ಸಿಗ್ತಿರಲಿಲ್ಲ. ದ ಥರ್ಡ್ ಆಪ್ಷನ್ ಇಸ್ ಐ ಶುಡ್ ಪರ್ಸ್ಯೂ ಸೈನ್ಸ್ ಅಂತ. ಬುದ್ಧಿವಂತ ಆಗಿದ್ದರಿಂದ ನಾನು ರೀಜನಲ್ ಕಾಲೇಜಿಂದ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಒಂದು ವರ್ಷ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ ಆಗಿ ಕೆಲಸ ಮಾಡಿದೆ. ಅಲ್ಲಿ ನನಗೆ ಆ್ಯಕ್ಚುಲ್ ರಿಯಲ್ ಲೈಫ್ ಚೇಂಜರ್ ವಾಸ್ ದ್ಯಾಟ್. ಸೈನಿಕ್ ಸ್ಕೂಲ್ನಲ್ಲಿ ನಾನು ಟೀಚರ್ ಆಗಿದ್ದೆ. ಅಯ್ಯೋ, ಬೆಳಗಿಂದ ಅದು ಎಷ್ಟೆಲ್ಲ ರಗಡಾಯಿಸ್ತಾರೆ, ಎಷ್ಟು ಓದಿಸ್ತಾರೆ. ನಾನು ಜೂನಿಯರ್ ಹೌಸ್ ಮಾಸ್ಟರ್ ಅಂತ ಮಾಡಿದರು ನನಗೆ. ಬೆಳಗಿಂದ ಹಿಡಿದು ಊಟ ಆದಮೇಲೆ ಮತ್ತೆ ಅವ್ರಿಗೆ ಓದಬೇಕು, ನಾನು ಮಾನಿಟ್ರ್ ಮಾಡಬೇಕು ಅವ್ರು ಓದೋದನ್ನು. ಖಂಡಿತ ನಾನು ಎಷ್ಟು ಓದಿದ್ರೆ ನನ್ನ ಕತೆ ಏನಾಗ್ತಿತ್ತು, ಎಷ್ಟು ಚೆನ್ನಾಗಿ ಆಗ್ತಿತ್ತು ಅಂತ ಯೋಚನೆ ಮಾಡಿದೆ. ಓದೋಕ್ಕೆ ಹೇಳಿದೆ, ಏನಾಗಬೇಕು, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚಿಗೆ ಸೇರಬೇಕು ಅಂತ. ಅದು ಕೂಡ ಪ್ರೇರಣೆ, ನನ್ನೊಬ್ಬ ಸ್ನೇಹಿತ ಅಲ್ಲಿ ಸೇರಿದ್ದರು. ಸೊ ನಾನು ಓದೋಕ್ಕೆ ಹೇಳಿದೆ. ಎಷ್ಟು ಓದೋಕ್ಕೆ ಹೇಳಿದೆ ಅಂತಂದರೆ 10, 12, 13, 14 ಗಂಟೆ ಓದೋಕ್ಕೆ ಹೇಳಿದೆ. ನನಗೆ ಸಾಧ್ಯ ಹಗಲು ರಾತ್ರಿ ಓದಿದೆ. ಸ್ನಾನ ಮಾಡಬೇಕಾದ್ರೂ ಕೂಡ ಕೆಮಿಸ್ಟ್ರಿ ಫಾರ್ಮುಲಾ ತಲೆಯಲ್ಲಿರೋದು. ಸೊ ನಾನು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ನಲ್ಲಿ ಸೈನ್ಸ್ ಎಜುಕೇಷನ್ ವಿಂಗ್ನಲ್ಲಿ ಸೇರಿದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ವಿಜ್ಞಾನದಲ್ಲಿ ಆಸಕ್ತಿ ಇಲ್ಲ ಅಂತ. ರಿಯಲಿ ಅಯ್ಯೋ, ಈ ವಿಜ್ಞಾನ ಎಷ್ಟು ಮುಂದುವರೆದ್ರೂ ಮನುಕುಲ ಏನೂ ಉದ್ಧಾರ ಆಗೋದಿಲ್ಲ. ಹೇಗೆ ಉದ್ಧಾರ ಆದೀತು, ಇದು ಸರಿ ಇಲ್ಲ ಅಂದ್ಕೊಂಡಿತ್ತು. ನಾನು ಇದು ತುಂಬ ಕಾಡಿನ ಪ್ರದೇಶದಿಂದ ಬಂದವನು, ಫಾರೆಸ್ಟ್ ಆಫೀಸರ್ ಆಗಬೇಕು ಅಂತ ಕಂಡಿತು. ಸೊ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನಾನು ಪಾಸ್ ಆಗದಿದ್ದರೆ ಯಾರಿಗೂ ಪಾಸ್ ಆಗೋಕ್ಕಾಗಲ್ಲ ಅನ್ನೋ ಒಂದು ಇದು ಎಲ್ಲ ಬಿಟ್ಟು ರಸ್ತೆ ಬದಿಯಲ್ಲಿದ್ದು ತುಂಬ ಓದಿದೆ ನಾನು. ಐ ಕ್ರ್ಯಾಕ್ಟ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಸಿವಿಲ್ ಸರ್ವಿಸಸ್ ಬೇರೆ ಇತ್ತಾಗ. ಸೊ ನಾನು ಅದನ್ನು ಎಕ್ಸಾಮ್ ಬರೆದಿದ್ದೆ. IFS ನನಗೆ ಸಿಕ್ಕಿತು. IAS ಸಿಗ್ತಾ ಇಂಟರ್ವ್ಯೂಗೆ ಬಂತು. ನಾನು ದೇವ್ರ ಹತ್ರ ಹೃದಯದಾಳದಿಂದ ಕೇಳ್ಕೊಂಡೆ, ಈ ಫಾರೆಸ್ಟ್ ಆಫೀಸರ್ ಕೆಲಸ ಸಣ್ಣದು, IPS ನಾನು ಯಾವತ್ತೂ ಆಗೋಕ್ಕೆ ಇಷ್ಟ ಇರಲಿಲ್ಲ, IAS ಫಸ್ಟ್ ಕ್ಲಾಸ್, ನೀನು ನನಗೆ ಕೊಟ್ಟರೆ ತಗೊತೀನಿ, ನಂಗೆ ಬೇಡ, ನಂಗೆ ಫಾರೆಸ್ಟ್ ಆಫೀಸರ್ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದೆ. ಸೊ ಐ ಬಿಕೇಮ್ ಎ ಫಾರೆಸ್ಟ್ ಆಫೀಸರ್. ಸೊ ನನಗೆ UPSCಯಲ್ಲಿ ಒಳ್ಳೆಯ ರ್ಯಾಂಕ್ ಇತ್ತು. ಆಗ 1984ನಲ್ಲಿ ಕರ್ನಾಟಕ ಬೇಕು ಅಂತ ಬರೆದೆ, ಆಂಧ್ರ ಪ್ರದೇಶ್, ತಮಿಳ್ನಾಡು, ಕೇರಳ, ಆಮೇಲೆ ಲಾಸ್ಟು ಜಮ್ಮು ಕಾಶ್ಮೀರ್. ಇಟ್ ವಾಸ್ ಬರ್ನಿಂಗ್ ಆ್ಯಂಡ್ ಇಟ್ ಈಸ್ ಬರ್ನಿಂಗ್. ಆಮೇಲೆ ಕಂಡಿತು ಬರೆದ ಮೇಲೆ ಕಂಡಿತು ನಿಮಗೆ ಆಲ್ ಇಂಡಿಯಾ ಸರ್ವಿಸ್ ಬೇಕು, ಕರ್ನಾಟಕ ಯಾಕೆ ಅಂತ ಇಂಟರ್ವ್ಯೂನಲ್ಲಿ ಕೇಳಿದ್ರೆ ಏನು ಹೇಳಲಿ ಅಂತ ಭಯ, ಗೈಡೆನ್ಸೇ ಇಲ್ಲ. ಸೊ ನಾನು ಐ ಸ್ಟ್ರಕ್ ಇಟ್ ಆಫ್. ಆ್ಯಂಡ್ ಸಿನ್ಸ್ ಐ ಡಿಂಟ್ ಆಪ್ಟ್ ಫಾರ್ ಎನಿ ಸ್ಟೇಟ್, ನನಗೆ ಮಣಿಪುರ ಕ್ಯಾಟ್ರ್ ಸಿಕ್ತು. ಇಟ್ ವಾಸ್ ಬರ್ನಿಂಗ್, ಇಟ್ ಈಸ್ ಬರ್ನಿಂಗ್. ಓ, ಜೀವನ ಸಾಕು ಮಾಡಿಬಿಡ್ತೀವಿ ಸರ್. ನಾನೊಬ್ಬನೇ ಬುದ್ಧಿವಂತ ದಡ್ಡ ಅಂತ ಅಂದ್ಕೊಂಡ್ರೆ, ನನ್ನ ಹೆಂಡ್ತಿ ತುಂಬ ಚೆಂದ ಇದ್ಲು, ಈಗಿಲ್ಲ ಆಕೆ, ಸ್ವರ್ಗವಾಸಿ. ನನ್ನ ನೋಡಿ ಎಷ್ಟೋ ಜನರಿಂದ ಬೇಡ ಅಂತಂದಿದ್ಲು. MSc ಜವಾಹರ್ಲಾಲ್ ನೆಹರು ಅವಾರ್ಡ್ ವಿನ್ನರ್ ಫಾರ್ ಮ್ಯಾಥಮೆಟಿಕ್ಸ್. ಫಿಶರೀಸ್ ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರು, ಅಂದರೆ ಏನು ಓದಬೇಕು ಅಂತಿಲ್ಲ ಅವಳಿಗೆ, ಸುಮ್ಮನೆ ಹೋಗಿ ಪಾಠ ಮಾಡಿ ಬರೋದು. ಮಂಗಳೂರಿನಲ್ಲಿ ಎಲ್ಲರಿಗೆ ಬೇಡ ಅಂದವಳು ಇವನು ಮದುವೆ ಆಗ್ತೀನಿ ಅಂತ ನೋಡಿದಾಗ. ಸೊ ಅರೇಂಜ್ ಮ್ಯಾರೇಜ್, ಬಟ್ ಶಿ ಸೆಡ್ ಐ ವಿಲ್ ಮ್ಯಾರಿ ಹಿಮ್. ಅವಳ ಅಪ್ಪ ಅಮ್ಮ ನನ್ನ ಎದುರಿಗೆ ಇವ ರಿಗ್ರೆಟ್ ಮಾಡ್ಕೊತೀವಿ, ಇವ ಸರಿ ಇಲ್ಲ ಇವ ಅಂತ. ಒಟ್ಟೊತ್ತಿಗೆ ನಮ್ಮ ಕತೆ ಹಾಳಾಗಿದ್ದು ಕೂಡ, ಅದು ಆಮೇಲೆ ಹೇಳ್ತೀನಿ. ನಮ್ಮ ಕತೆ ತುಂಬ ಸ್ವಚ್ಛವಾದ ಜೀವನ ಮಾಡಿದ ರಮಾಕಾಂತ IFS ಆದಮೇಲೆ ಪತನ ಆಯ್ತಲ್ಲ. ಸೊ ನನ್ನ ಮದುವೆಯಾಗಿ ಅಲ್ಲಿ ಬಂದು, ಎಲ್ಲಿ ಮಣಿಪುರಕ್ಕೆ, ನರಕ ಸ್ವಾಮಿ. ಆಗ ಅಬ್ಬಾ ಸಾಕಾಗೋಯ್ತು. ಆಮೇಲೆ ಐ ಆಮ್ ದ ಫಸ್ಟ್ ಆಲ್ ಇಂಡಿಯಾ ಸರ್ವಿಸ್ ಆಫೀಸರ್ ಟು ಬಿ ಗ್ರಾಂಟೆಡ್ ಹೋಮ್ ಕ್ಯಾಡರ್ ಡೆಪ್ಯುಟೇಷನ್. ನಾನು ಕರ್ನಾಟಕದಲ್ಲಿ 5 ವರ್ಷ ಅರಣ್ಯ ಇಲಾಖೆಯಲ್ಲಿ ಸೇವೆ ಮಾಡುವ ಭಾಗ್ಯ ಸಿಕ್ಕಿತ್ತು ನನಗೆ. ಅದು ಮಹಾಭಾಗ್ಯ ಅದು. ನಾನು ಮೊದಲಿಗ ಆಲ್ ಇಂಡಿಯಾ ಸರ್ವಿಸ್ ಅಂತಂದರೆ ಓನ್ಲಿ 3 ಸರ್ವಿಸಸ್: ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಪೊಲೀಸ್ ಸರ್ವಿಸ್ ಆ್ಯಂಡ್ ಫಾರೆಸ್ಟ್ ಸರ್ವಿಸ್. ವಿ ಆರ್ ಗೈಡೆಡ್ ಬೈ ದಿ ಆಲ್ ಇಂಡಿಯಾ ಸರ್ವಿಸಸ್ ರೂಲ್ಸ್ ಅಂತ. ಸೊ ನಾನು ಮೊಟ್ಟ ಮೊದಲಿಗ ಹೋಮ್ ಕ್ಯಾಡ್ರ್ನಲ್ಲಿ ನನಗೆ ಬೀದರ್ನಲ್ಲಿ ಕೆಲಸ ಸಿಕ್ಕಿತು. ಆಮೇಲೆ ಯಾರೋ ಒಬ್ಬರು ಅವ್ರು ಇದ್ದಾರೆ ಇನ್ನೂ, ಪಾಪ AC ಲಕ್ಷ್ಮಣ ಸಾಹೇಬರು, ಬೀದರಿಗೆ ಬಂದಾಗ ನನ್ನ ವನ್ಯಜೀವಿಯ ಬಗ್ಗೆ ನನ್ನ ಆಸಕ್ತಿಯನ್ನು ನೋಡಿ ಅವರು ಸೆಕ್ರೆಟ್ರಿ ಆಗಿದ್ದರು
ಫಾರೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಿಗೆ. ಅದನ್ನು ನೋಡಿ ಅವರು ಗೊತ್ತಿದ್ದವ್ರ ಹತ್ರ ಹೇಳಿ ಮಾಡಿಸಿ ಕೊನೆಗೂ ನನಗೆ ನಾಗರಹೊಳೆಯ ಏನೋ ಡೈರೆಕ್ಟ್ರಾಗಿ ಕೆಲಸ ಮಾಡುವ ಅವಕಾಶವನ್ನು ಕೊಡಿಸ್ಕೊಟ್ರು ಅಂತ ಅವರೇ ಅಂತ ಅಂದ್ಕೊಂಡಿದ್ದೀನಿ. ಇರ್ತಾರೆ ಕೂಡ. ಸೊ ಪುಣ್ಯಾತ್ಮೆಯಿಂದ ಚೆನ್ನಾಗಿದ್ದಾರೆ ಅವರು. ಸೊ ನಾನು ನಾಗರಹೊಳೆಯಲ್ಲಿ ಕೆಲಸ ಮಾಡಿದೆ. ತದನಂತರ ನನ್ನ ಹೆಂಡತಿ ಊರು ಸೋಷಿಯಲ್ ಫಾರೆಸ್ಟ್ರಿ DFO ಮಂಗಳೂರು, ಅಲ್ಲಿ ಸೇವೆ ಮಾಡೋ ಅವಕಾಶ ಸಿಕ್ಕಿತ್ತು. ಸೊ ಕರ್ನಾಟಕದಲ್ಲಿ 5 ವರ್ಷ ಸೇವೆ ಮಾಡಿದೆ. ಆದರೂ ಕೂಡ ಈಗ ನಾನು ಖುಷಿಯಾಗಿರ್ಬೇಕಲ್ಲ. ನನಗೆ ಸ್ಫುರದ್ರೂಪಿ ಮತ್ತು ತುಂಬ ನನ್ನನ್ನು ಪ್ರೀತಿ ಮಾಡುವ ಅವಿವೇಕಿ ಹೆಂಡತಿ, 2 ಚಂದದ ಮಕ್ಕಳು, ಆಮೇಲೆ ಇನ್ನೇನು ಬೇಕು, ಎಲ್ಲ ಬೇಕಿದ್ದರೂ ನನಗೆ ಎಲ್ರಿಗೂ ಇದು ಅನಿಸುತ್ತೆ ಸ್ವಲ್ಪ ಫಸ್ಟ್ ನಿಂಗೇನು ಬೇಕಂತ ದೇವರು ಕೇಳಿದರೆ ಬಹುತೇಕ ಮನುಕುಲದಲ್ಲಿ ಬಹುತೇಕರು ನಮಗೊಂದು ಸಾಲೊಂದು 10 100 ಕೋಟಿ ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ಯಾಕೆಂದರೆ ದುಡ್ಡಿದ್ದರೆ ನಾವು ಸರಿಯಾಗಿರ್ತೀವಿ ಅನ್ನೋ ಒಂದು ಭ್ರಮೆ ಆಯ್ತಲ್ಲ. ಆಮೇಲೆ ದುಡ್ಡಿದ್ದವ್ರಿಗೆ ಸ್ವಲ್ಪ ನೇಮ್ ಫೇಮ್ ಇದ್ದಬೇಕು, ನೇಮ್ ಫೇಮ್ ಇದ್ದವ್ರಿಗೆ ಮತ್ತೇನೋ ಬೇಕು. ಒಟ್ಟಿನಲ್ಲಿ ಹೀಗೆಲ್ಲ ಬಯಕೆಗಳಿರ್ತದೆ. ಆ ಎಲ್ಲ ಬಯಕೆಗಳು ಈಡೇರಿದರೂ ಕೂಡ ನಾವು ಅಸುಖಿಗಳಾಗಿರಬಹುದು ಅನ್ನುವುದಕ್ಕೆ ನಾನೊಬ್ಬ ಸಾಕ್ಷಿಯಾದೆ. ನನಗೆ ನಾನು ಚೆಂದ ಮಾತಾಡ್ತೀನಿ, ಇಂಗ್ಲೀಷಲ್ಲಂತೂ ತುಂಬ ಚೆಂದ ಮಾತಾಡ್ತೀನಿ. ಆಮೇಲೆ ಐ ಬಿಕೇಮ್ ಎನ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ನಾಗರಹೊಳೆಯಲ್ಲಿ ಹೋದಾಗೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಿದ್ದೆ ಜೀಪ್ನಲ್ಲಿ. ಅವಕಾಶಗಳು ಯಾರಿಗೂ ದೊರಕದಿದ್ದಂಥ ಅವಕಾಶಗಳು. ನಾನು ಅಸೋಸಿಯೇಟ್ ಆಫ್ ರಾಯಲ್ ಫೋಟೋಗ್ರಾಫಿಕ್ ಸೊಸೈಟಿ ಆದೆ, ಬ್ರ್ಯಾಂಡೀಸ್ ಪ್ರೈಸ್ ವಿನ್ನರ್ ಆಗಿದೆ, ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು, ಟನ್ಸ್ ಆ್ಯಂಡ್ ಟನ್ಸ್ ಆಫ್ ನ್ಯಾಷನಲ್ ಅವಾರ್ಡ್ ಬಂತು. ಮಾತು ಚಂದ, ಬರವಣಿಗೆ ಚೆನ್ನಾಗಿ ಮಾಡ್ತೀನಿ, ಫೋಟೋಗ್ರಫಿ DFO ಅಂದರೆ ಏನು ನಾಟ್ ಎ ಬ್ಯಾಡ್ ಪೊಸಿಷನ್ ಎಟ್ ಆಲ್ ಇನ್ ಲೈಫ್, ಎಸ್ಪೆಷಲಿ ಇನ್ ಕರ್ನಾಟಕ. ಸುಖಿಯಾಗಿರ್ಬೇಕಾ? ಅಸುಖಿ, ಅತೃಪ್ತ. ಏನು ಬೇಕಿತ್ತು ಮತ್ತೆ? ಆ ಸಮಯದಲ್ಲಿ ನಾನು ಅದೇ ಹೇಳಿದ್ನಲ್ಲ ನಿಮಗೆ, ಮಣಿಪುರದಲ್ಲಿ ಹೋದಾಗ ಲೈಫ್ನಲ್ಲಿ ಸುಸ್ತಾಗ್ಬಿಟ್ಟೆ. ಏನು ವನ್ಯಜೀವಿ ಬೇಕು ಅಂತ ಎಲ್ಲ ಹೇಳಿದ್ರು, ಆ ಪೋಸ್ಟ್ ತಗೊಂಬಿಡಪ್ಪ ಅಂತ ನಾನು ಎಲ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ವನ್ಯಜೀವಿ DFO ಅದೇ. ತುಂಬ ಚೆನ್ನಾಗಿತ್ತು ವನ್ಯಜೀವಿ, ಎಲ್ಲ ಹಾಳಾಗೋಗಿದೆ ಈಗ ಆಯ್ತಲ್ಲ. ಸೊ ಅವರು ನನ್ನ ಬಾಸ್ನ ಡ್ರಾಯಿಂಗ್ ಆ್ಯಂಡ್ DDO ಪವರ್ ಅಂತ, ಅಂದರೆ ಚೆಕ್ ಸೈನಿಂಗ್ ಅಥಾರಿಟಿ. ಸೊ ನೋ ಫೈಲ್ ಕೇಮ್ ಟು ಮೈ ಆಫೀಸ್. ಐ ವಾಸ್ ಗಿವನ್ ಎ ಕ್ಯೂಬಿಕಲ್, ಒಂದು ರೂಮ್. ನನಗೆ ಠಂಗ್ ಅಂತ ಬೆಲ್ ಹೊಡೆದ್ರೆ ಒಬ್ಬ ಪಿಯೋನ್ ಬರ್ತಾನೆ, ಚಹಾ ಕುಡಿಯೋದು, ಸಿಗರೇಟ್ ಶುರು ಮಾಡಿದೆ. ಆಮೇಲೆ ನನ್ನ ಹೆಂಡತಿ ಅದು ಬಾಯಿ ವಾಸನೆ ಅಂತೂ ಭಾಳ ಗಲಾಟೆ ಮಾಡಿದ್ಲು. ಓಕೆ, ಖೇನಿ ತಂಬಾಕು ಏನು ಮಾಡೋದು, ಏನೂ ಮಾಡೋಕ್ಕಿಲ್ಲ. 2 ವರ್ಷ ಹಾಗೆ ಏನು ಮಾಡ್ತಾನೆ ಮನುಷ್ಯ, ಏನೂ ಕೆಲಸ ಇಲ್ಲದಿದ್ದು. ಅದು ಆ ವಯಸ್ಸಿನಲ್ಲಿ ನಾನೇನೋ ಮಾಡಬೇಕು, ನಾನು ಯಾರು ಅಂತ ಹುಮ್ಮಸ್ಸಿರುವಂಥ ಕಾಲದಲ್ಲಿ ಏನೂ ಕೆಲಸ ಕೊಡ್ದಿದ್ರೆ. ಸೊ ಸಾವಿರಾರು ಪುಸ್ತಕಗಳನ್ನು ಓದಿದೆ. ಆ ಕಷ್ಟ ಟೈಪ್ 5 ಕ್ವಾರ್ಟರ್ಸು, ದೊಡ್ಡ ಬಂಗಲೆ. ಒಬ್ಬ IPS ಆಫೀಸರ್ ಕರ್ನಾಟಕದವರು, ಅವ್ರಿಗೆ ಸಿಗಲಿಲ್ಲ, ನಂಗೆ ಸಿಕ್ತು. ಅವರಿಗೆ ಟೈಪ್ 4 ಸಿಕ್ತು ಕ್ವಾರ್ಟರ್. ನಮ್ಮದೇ 84 ಬ್ಯಾಚಿನ IPS ಆಫೀಸರಿಗೆ ಟೈಪ್ 4 ಸಿಕ್ತು, ನನಗೆ ಟೈಪ್ 5. ಹೀಗೆ ನಲ್ಲಿ ಹೀಗೆ ತಿರ್ಸಿದ್ರೆ ನೀರು ಬರೋದಿಲ್ಲ. ಮನೆ ಎದುರುಗಡೆ ಕುಡಿಯೋ ನೀರಿನ ಒಂದು ಪೈಪ್ ರಪ್ಚರ್ ಆಗಿತ್ತು, ಅಲ್ಲಿಂದ ಬಕೆಟ್ ನಡೀತಾ ಇರಬೇಕು. ಮನುಷ್ಯನ ನಾನು ಅಹಂಕಾರ ಅನ್ನೋದು ಏನಿದೆ ಛಿದ್ರವಾಗಿ ಹೋಗ್ತದೆ ಸ್ವಾಮಿ ಆಗ. ಆಮೇಲೆ ಕೆಲಸ ಮಾಡೋಕ್ಕೆ ಏನು ಇಲ್ದಿದ್ರೆ ಏನಾಗುತ್ತೆ, ಮನುಷ್ಯ ಹುಚ್ಚ ಆಗ್ತಾನೆ ಆಯ್ತಲ್ಲ. ಸೊ ಇದೊಂದು ಹೇಳ್ಬಿಡ್ತೀನಿ, ಮತ್ತೆ ಕೇಳ್ಬಾರ್ದು ಏನು ಮಾಡಿದ್ರಿ ಅಂತ. ಹೆಂಡ ಕುಡಿಯೋಕೆ ಹೇಳಿದೆ. ಅಯ್ಯೋಯ್ಯೋ ಮತ್ತೇನು ಮಾಡಿದ್ರಿ ಕೇಳಬಾರ್ದು, ಡೆಫಿನೆಟಾಗಿ. ಸೊ ಒಟ್ಟಿನಲ್ಲಿ ಅತೃಪ್ತಿ. ಕರ್ನಾಟಕಕ್ಕೆ ಬಂದಾಗಲೂ ಅದೇ ನಾನು ಯಾಕೆ ಈಗ ಮಣಿಪುರದಲ್ಲಿದ್ದಾಗ ನಾನು ಯಾರು, ನನಗೇನು ಬೇಕು ಗೊತ್ತಿಲ್ಲ. ನಿನ್ನೆಯ ಸುಖ ಇವತ್ತಿನ ನೆನಪು, ಇವತ್ತಿನ ನೋವು ಅದು ರಿಯಾಲಿಟಿ. ಮನುಷ್ಯ ಜೀವನ ಅಂದರೆ ಇಷ್ಟೇನಾ ಅನ್ನೋ ಒಂದು ವಿಚಾರ ಬಂತು. ಸೊ ಅದೆಷ್ಟೋ ಪುಸ್ತಕಗಳನ್ನು ಓದಿದೆ ಎಲ್ಲ. ಈಗ ಇಂಗ್ಲೀಷ್ನಲ್ಲಿ ನನಗೆ ಹಿಡ್ತಾ ಇತ್ತು, ಇಂಗ್ಲೀಷ್ನಲ್ಲೇ ಓದಿದ್ದು. ವೇದ ಉಪನಿಷತ್ತುಗಳನ್ನು ಓದಿದೆ, ದ ಅನ್ನೋನ್ ಗಾಡ್ ಆಫ್ ದ ಗ್ರೀಸ್ ಓದಿದೆ, ಸೂಫಿ ಲಿಟ್ರೇಚರ್ ಓದಿದೆ, ಝೆನ್ ಓದಿದೆ. ಏನು ಓದಲಿಲ್ಲ, ಎಲ್ಲ ಓದಿದೆ. ಓದಿದಷ್ಟು ಜಾಸ್ತಿ ನಾನು ಯಾರು, ಏನು ಜೀವನ ಅಂದ್ರೇನು, ಇಷ್ಟೇನಾ ಅಂತ ಅನ್ನೋಕ್ಕೆ ಹಿಡಿತು. ಒಬ್ಬ
ನನಗಿಂತಲೂ ಮೂರ್ಖ ಅಂತ ಅಂದ್ಕೊಂಡವ ನನಗೆ ಸ್ಫೂರ್ತಿದಾಯಕನಾದ ಒಬ್ಬ ರಾಜಕುಮಾರ ಅಯೋಗ್ಯ. ಯಾರೋ ಒಬ್ಬ ಹುಷಾರಿಲ್ದಿದ್ದವನ್ನ ಸಿಕ್ ಮ್ಯಾನ್ ನೋಡಿ ಒಬ್ಬ ಸತ್ತ ಶವವನ್ನು ನೋಡಿಬಿಟ್ಟು ಎಷ್ಟು ದಿಗ್ಭ್ರಮೆ ಆಗ್ಬಿಡ್ತು ಅವನಿಗೆ ಅಂತಂದರೆ ತನ್ನ ಜೀವನದಿಂದ ಬಿಟ್ಟೆ ಓಡೋಗ್ಬಿಟ್ಟ. ಹೆಂಡತಿ ಬಿಟ್ಟ, ಮಗನನ್ನು ಬಿಟ್ಟ, ರಾಜ್ಯ ಬಿಟ್ಟ, ಕಾಡಿಗೆ ಹೋಗ್ಬಿಟ್ಟ ಅಂತೆ. ನನಗೂ ಕಷ್ಟ ಇತ್ತು ಸ್ವಾಮಿ, ನಾನು ಎಲ್ಲಿಗೆ ಓಡಲಿಲ್ಲ. ಆದರೆ ಅವನು ಹಿ ಕಮ್ಸ್ ಬ್ಯಾಕ್ ಆ್ಯಸ್ ಅನ್ ಎನ್ಲೈಟೆಂಡ್ ಒನ್. ಸಾಕ್ಷಾತ್ಕಾರ, ದೈವಾಂಶ ಸಂಭೂತ ಅಂತ ಕೆಲವರು ಅಂದ್ಕೊಂಡ್ರೆ ಇವನೇ ದೇವರು ಅಂತ ಅಂದ್ಕೊತಾರೆ ಈಗಲೂ. ಒಬ್ಬ ಸಿದ್ಧಾರ್ಥ ಆಗ್ಬೋದಾದರೆ ರಮಾಕಾಂತ ಯಾಕೆ ಆಗಬಾರ್ದು? ಹೌದಲ್ಲ? ಈಗ ಬೇರೆ ಪುಸ್ತಕಗಳನ್ನ ಓದಿದಾಗ ಹಂಗಾಗಲಿಲ್ಲ. ಭಗವದ್ಗೀತೆ ಓದಿದೆ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಭಕ್ತರು ದ ಅಲ್ಟಿಮೇಟ್ ಪ್ರಿನ್ಸಿಪಲ್ ಯಾವುದು? ನಿರ್ಗುಣ ಬ್ರಹ್ಮ, ಆತನನ್ನು ಆರಾಧನೆ ಮಾಡೋರು, ನನ್ನನ್ನು ಆರಾಧನೆ ಮಾಡೋರು. ಅವರಿಬ್ಬರಲ್ಲಿ ನನ್ನನ್ನು ಆರಾಧನೆ ಮಾಡುವವರು ಹೇಳ್ತಲ್ಲ ಐ ಆ್ಯಮ್ ಅಂತ ನನ್ನ ಶ್ರೀಕೃಷ್ಣ ಪರಮಾತ್ಮ ಅಂದ್ರೂ ಕೂಡ ಒಂದು ಬೆರಳು ಮತ್ತೊಂದು ಚಕ್ರ ನನ್ನ ತಲೆ ಬರ್ತದೆ. ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದೂರ್ ರಸೂಲುಲ್ಲಾ, ದ ಫಾದರ್ ಆ್ಯಂಡ್ ದ ಸನ್ ಒನ್ ಆ್ಯಂಡ್ ದ ಸೇಮ್ ಆಯ್ತಲ್ಲ. ಎಲ್ಲರ ಬಗ್ಗೆ ಓದಿದೆ, ಒನ್ ಎಟ್ ಎ ಟೈಮ್ ತುಂಬ ಓದಿದೆ. ಆದರೆ ಸ್ಫೂರ್ತಿ ಮಾಡಿದ್ದು ಯೂತ ದಡ್ಡ ಇದ್ದ, ಭಗವಂತನೇ ಆಗ್ಬಿಟ್ಟ. ಸೊ ರಮಾಕಾಂತ ಕೂಡ ಏನಾದರೂ ಮಾಡಿದರೆ ಹಾಗಾಗ್ಬೋದು ಅನ್ನೋ ಒಂದು ನನಗೆ IFS ಬೇಕಿತ್ತು, ನಾನು ಮಾಡಿದೆ. ಈಗ ಅಹಂಕಾರ ಇತ್ತು, ಅದಿಲ್ಲದೆ ಏನೂ ಸಾಧಿಸೋಕ್ಕಾಗಲ್ಲ. ಆ್ಯಕ್ಚುಲಿ ಈಗೋ ಈಸ್ ಇನ್ಎವಿಟಬಲ್. ಈವನ್ ಟು ಲಿಫ್ಟ್ ಎ ಕಪ್ ಆಫ್ ವಾಟರ್, ನೀರು ಕುಡಿಯೋದು ಕೂಡ ನಾನು ಅನ್ನೋದು ಇರ್ತದೆ. ಬಟ್ ನಾನೇನೋ ಆಗಬೇಕು. ಏನಾಗಬೇಕೀಗ? ಬುದ್ಧನಂತ ಆಗಬೇಕು ಅಂತ. ಒಂದು ಸಾಸಿವೆ ಕಾಳಷ್ಟು ಕಡಿಮೆ ಆಗಬಾರ್ದು ಅಂತಂದು ಅದಕ್ಕೆ ಏನು ಮಾಡಬೇಕು? ಸೊ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿದೆ. ಮೊದಲನೇದು ಆಟೋಬಯೋಗ್ರಫಿ ಆಫ್ ಎ ಯೋಗಿ, ಅದು ಓದಿದೆ. ಪರಮ ಗುರು ಬಾಬಾಜಿ ಅಂತ 4-6 ತಿಂಗಳು. ಆಮೇಲೆ ಆ ಗುರು, ಈ ಗುರು, ಈ ಮಂತ್ರ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ ತಾಂ ಕಾಮಧೇನೆ. ಒನ್ ಎಟ್ ಎ ಟೈಮ್ ಕರೆದೆ. ರಾಮನನ್ನು ಕರೆದಾಗ ಶ್ರೀಕೃಷ್ಣನಿಗೆ ಅವಕಾಶವೇ ಇಲ್ಲ. ಹಾಗೆ ಒನ್ ಎಟ್ ಎ ಟೈಮ್ ಐ ಟ್ರೈಡ್. ಆ ಮೆಡಿಟೇಷನ್ನು, ಈ ಮೆಡಿಟೇಷನ್ನು, ಆ ಗುರು, ಈ ಗುರು ಎಲ್ಲ ಹೋಗಿ ನೋಡಿದೆ. ಹ್ಯಾವ್ ಐ ಚೇಂಜ್ಡ್ ಅಂತ. ಏನೋ ನೀವು ಇದು ಮಾಡ್ರಪ್ಪ ಅಂತ ನಿಂಗೆಲ್ಲ ಸರಿಯಾಗಿಬಿಡ್ತೀನಿ ನೀನು ಅಂತಂದರೆ ಅದು ಮಾಡ್ತಿದ್ದೆ. ಬಟ್ ಆಫ್ಟರ್ ಸಮ್ ಟೈಮ್ ಐ ಆಸ್ಕ್ ಮೈ ಸೆಲ್ಫ್, ಹ್ಯಾವ್ ಐ ಚೇಂಜ್ಡ್? ಬುದ್ಧ ಆಗೋದು ಬಿಡಿ, ಬುದ್ಧ ಅಂದರೆ ಏನೋ ಪರಿವರ್ತನೆ, ಭಯಂಕರವಾದ ಒಂದು ಪರಿವರ್ತನೆ ಆಗೋದು. ಎನ್ಲೈಟ್ಮೆಂಟ್ ಸಾಧಾರಣ ಅಲ್ಲ. ದ್ವಿಜ ಅನ್ನೋ ಕಾನ್ಸೆಪ್ಟ್ ಇದ್ದಕ್ಕಿದ್ದಾಗೆ ನಾನು ಬದಲಾಗ್ಬಿಡ್ತೀನಿ. ಅದು ಬಿಡಿ, ಸ್ವಲ್ಪ ಆದರೂ ಸುಧಾರಿದ್ಯೋ ರಮಾಕಾಂತ ಅಂತ ನನಗೆ ನಾನೇ ಕೇಳ್ಕೊಂಡ್ರೆ ಅದೇ ಚಟಗಳು, ಅದೇ ಹವ್ಯಾಸಗಳು, ಅದೇ ಚಡಪಡಿಕೆ ಬಿಟ್ಟು ಹಾಕ್ಬಿಡ್ತಿದ್ದೆ. ಮತ್ತೊಬ್ಬನ ಹುಡ್ಕೋದು. ಐ ಹ್ಯಾಡ್ ನೋ ಕ್ವಾಮ್ಸ್ ಆಫ್ ಕಾನ್ಷಿಯನ್ಸ್ ಇನ್ ಚೇಂಜಿಂಗ್ ದ ಗುರೂಸ್ ಆರ್ ದಿ ಸಿಸ್ಟಮ್ ಆರ್ ಎನಿಥಿಂಗ್. ಯಾರೋ ಒಬ್ಬ ಪುಣ್ಯಾತ್ಮ, ಆದರೆ ಹಂಬಲ ನಿಜವಾದ್ದು. ಅಂದರೆ ನನಗೆ ಇದು ಬೇಕು, ಅದೇನೋ ದೇವ್ರು ಬೇಕು ಅಂತ ಅನ್ಸಕಡಿತು. ಅದು ನನಗೆ ದೇವ್ರು ಬೇಕು ಅಂತ ಅನಿಸ್ತಿತ್ತು. ಅದನ್ನು ಮೆಚ್ಕೊಂಡು ಒಬ್ಬ ಹೇಳ್ದೆ, ನಾನು ಭೃಗು ವಂಶಜ, ಒಂದು ಮಂತ್ರ ಇದೆ, ಭೃಗು ವಂಶಜರಲ್ದಿದ್ದು ಬೇರೆ ಯಾರಿಗೂ ಇದನ್ನು ಉಪದೇಶ ಮಾಡೋಂಗಿಲ್ಲ. ನಿನ್ನ ಸೀರಿಯಸ್ನೆಸ್ ಆಫ್ ಇದು ನಾನು ನಿನಗೆ ಉಪದೇಶ ಮಾಡ್ತೀನಿ ಅಂತ ಓಂ ಹ್ರೀಂ ಶ್ರೀಂ ಪೂರ ಹೇಳಬಾರ್ದು. ನಾನು ಒಂದು ಮಂತ್ರ ಅಂತ ಹೇಳ್ಕೊಟ್ರು ನನಗೆ, ಅದು ಮಾಡಿದೆ. ಆಮೇಲೆ ಅದೆಷ್ಟೋ ವರ್ಷ, 14 ವರ್ಷ ನಾನು ಸತತವಾಗಿ ಪ್ರಯತ್ನ ಮಾಡಿದೆ. ಒಬ್ಬ ನಮ್ಮ ಊರಿನ ಕಡೆಯಲ್ಲಿ ಯಾರೋ ಒಬ್ಬ ಮಹಾಜ್ಞಾನಿ ಇದ್ದಾರೆ, ಆತ ನಿನಗೆ ಹರಿಸ್ತಾರೆ, ನಿನಗೆ ಏನು ಬೇಕೋ ಅದನ್ನು ಕೊಡ್ತಾರೆ ಒಬ್ಬ ಗುರು ಅಂತ ಹೇಳಿದೆ. ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣ. ನಾನು ಅಲ್ಲಿ ಹೋದೆ. ಅವರು ಹೇಳಿದರು, ನಾನು ನಿಮಗೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಮಾಡ್ದಂಗೆ ನಾವು ಮಾಡ್ತಾರೆ ಅಂತ ಅವ್ರು ಹೇಳಿದರು. ಈಗ ಬರ್ತೀನಿ ಅಂತ ಒಳಗೋದು. ಕಣ್ಣಿನಿಂದ ಧಾರಾಕಾರವಾಗಿ ನೀರು ಬಂತು. ನಾನಿಷ್ಟು ಅಪವಿತ್ರತೆ ನನ್ನಲ್ಲಿದೆ, ಇಷ್ಟು ಕೊಳಕಿಟ್ಕೊಂಡಿದ್ದೀನಿ, ಆದರೂ ಇವತ್ತು ನನಗೇನೋ ಆಗುತ್ತೆ, ಇವ್ರು ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಅಂತ ಥ್ಯಾಂಕ್ ಯು ಅಂತೆಲ್ಲ ಆಗುತ್ತೆ.
ಆ ಮುದುಕ ಬಂದ್ಕೊಂಡು ಕಿವಿ ಒಳಗೆ ಪುಸು ಅಂಥದ್ದೆಲ್ಲ ಹೇಳಿದ್ ನನಗೆ ಎಂತ ಆಗಲಿಲ್ಲ. ಅಯ್ಯೋ ಈಗ ಫ್ರಸ್ಟ್ರೇಷನ್ನಲ್ಲಿ ಬರಬೇಕು, ಅಳ್ಳಿಲ್ಲ. ಅಯ್ಯೋ ಅಂದ್ಕೊಂಡೆ, ಹೇಳಲಿಲ್ಲ. ಬಟ್ ಭಾಳ ಭ್ರಮ ನಿರಸನ ಆಯಿತು. ಮತ್ತೆ ಮುಂದುವರಿಸ್ದೆ. ಕೊನೆಗೆ ದೆನ್ ಐ ವೆಂಟ್ ಥ್ರೂ ಬೈಬಲ್. 2 ಸಾರಿ ಬೈಬಲ್ ಓದಿದೆ, ಹೋಲಿ ಬೈಬಲ್ ಓದಿದೆ. ಕ್ರೂಸಿಫಿಕೇಷನ್ ಓದಬೇಕಾದ್ರೆ ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಇಳೀತು. ಇದು ಅಂಗಿಯೆಲ್ಲ ಒದ್ದೆ ಆಗುವಷ್ಟು ಆಯ್ತಲ್ಲ. ಓನ್ಲಿ ಜೀಸಸ್ ಅಂತ ಆತನ್ನೇ ಆರಾಧನೆ ಮಾಡಿದೆ. ಚರ್ಚಿಗೂ ಸುಮಾರು ಕಡೆ ಚರ್ಚ್ಗಳಿಗೆಲ್ಲ ಹೋದೆ. ಅದು ಪಾದ್ರಿಯಿಂದ ನನಗೇನು ಭಾಳ ಅದು ರಿಲಿಜನ್ ಭಾಳ ಏನೂ ಆಕರ್ಷಣೆ ಮಾಡಲಿಲ್ಲ. ಬಟ್ ಟೀಚಿಂಗ್ ವಾಸ್ ಸರ್ಮನ್ ಆನ್ ದ ಮೌಂಟ್ ವಾಸ್ ಸಮಥಿಂಗ್ ರಿಯಲಿ ಐ ಕುಡ್ ರಿಲೇಟ್ ಟು ಆಯ್ತಲ್ಲ. ಅದು ಮಾಡಿದೆ. ಆಮೇಲೆ ಯಾರೋ ಒಬ್ಬ ಅತಿ ಆತ್ಮೀಯ ಸ್ನೇಹಿತ ಒಬ್ಬ ಮುಸಲ್ಮಾನ್ ಹೇಳಿದೆ, ಬಿಸ್ಮಿಲ್ಲಾಹಿ ರಹ್ಮಾನುರ್ ರಹೀಮ್ ಅಂತ ಹೇಳೋ, ನಿನಗೆ ಸರಿ ಆಗ್ತೀನಿ ನೀನು ಅಂತ. 5-6 ತಿಂಗಳು ಬೆಳಗಿಂದ ಸಂಜೆ ಬಿಸ್ಮಿಲ್ಲಾಹಿ ರಹ್ಮಾನುರ್ ರಹೀಮ್ ಅಂತ ಹೇಳಿದೆ. ಈಗ ಮುಸ್ಲಿಮರೆಲ್ಲ ಹೋಗಲ್ಲ ದರ್ಗಾಕ್ಕೆ, ಬಹುತೇಕ ಜನ ಹೋಗಲ್ಲ. ಒಬ್ಬ ಅಜ್ಮೀರ್ ಚಿಸ್ತಿ ದರ್ಗಾಕ್ಕೆ ಹೋದೆ. ನನಗೇನೂ ಅನಿಸಲ್ಲ. 1993 ನಾನು ಏಷ್ಯನ್ ಗೇಮ್ಸ್ ಆಗಿತ್ತು ಡೆಲ್ಲಿಯಲ್ಲಿ. ನನ್ನ ಕಸಿನ್ ಕರ್ಕೊಂಡು ಹೋದರು ಲೂಧಿಯಾನ ಅವರಿಗೆ. ನಾನು ಅಜ್ಮೀರ್ ಹೋಗಿ ಅಲ್ಲಿ ಏನೂ ಅನಿಸ್ಲಿಲ್ಲ ನನಗೆ. 1993ನಲ್ಲಿ ನನಗೆ ಅದೇ ವಿಶೇಷವಾದ ಒಂದು ಆ ದೇವರ ಅನುಗ್ರಹದಿಂದ ಕರ್ನಾಟಕಕ್ಕೆ ಡೆಪ್ಯುಟೇಷನ್ ಆರ್ಡ್ರ್ ಸಿಕ್ಕಿತ್ತು. ನನ್ನ ಮಿಸ್ಸಸ್ಸಿಗೆ ಹಿಸ್ಟಾರಿಕಲ್ ಪ್ಲೇಸ್ ಅಂದ್ರೆ ಭಾಳ ಇಷ್ಟ. ಫತೇಪುರ್ ಸಿಕ್ರಿಗೆ ಹೋದೆ. ಅಲ್ಲೇ ಅಕ್ಬರ್ ಹಿಂಗೆ ಅದೆಷ್ಟು ಹೆಂಡ್ರಿದ್ರು ಅಂಥದ್ದು ಇದೆಲ್ಲ ಹೇಳಿ ನಾನು ಖುಷಿಯಾಗಿದ್ದೆ. ಕರ್ನಾಟಕ ಸಿಕ್ಕಿತ್ತು ಅಂತ ಇದ್ದೆ. ಅಲ್ಲಿ ಒಂದು ಮಾರ್ಬಲ್ ಸ್ಟ್ರಕ್ಚರ್ ನೋಡಿದೆ. ಅದೇನೋ ಆಕರ್ಷಣೆ. ಬಿಸಿಲು, ಆಗಸ್ಟು, ಕೆಟ್ಟದ ಬಿಸಿಲು. ನಾನು ಬರಿಗಾಲಿನಲ್ಲಿ ಹೋದೆ, ಓಡ್ತಾ ಹೋದೆ. ಒಳಗೆ ಹೋದರೆ ಅಲ್ಲಿ ಹೋದಾಗ ಮಜಾರ್ ಅದು, ಅಲ್ಲಿ ಅವರ ಅಂತ್ಯ ಅಲ್ಲಿ ಇತ್ತು, ಒಂದು ಸಮಾಧಿ. ಅಲ್ಲಿ ಹೋಗಿ ಎಲ್ಲರೂ ಆ ಚಾದರಿಗೆ ಮುತ್ತು ಕೊಡ್ತಾಯಿದ್ರು. ನನಗೆ ಬಿಸ್ಮಿಲ್ಲ 6 ತಿಂಗಳು ಮಾಡಿದ್ವಿ, ಬಿಸ್ಮಿಲ್ಲ ಬರ್ತೋಯ್ತು ರೀ. ನಾನು ಹೀಗೆ ಮುತ್ತು ಕೊಟ್ಟೆ. ಯಾರೋ ಒಬ್ಬ ಬಂದ, ಅವನು ಕುರ್ತಾ ಹರಿದೋಗಿತ್ತು. ಎಷ್ಟು ಜನ ಶ್ರೀಮಂತರು ಬರ್ತಾರೆ ಇಲ್ಲಿ, ಇವನು ಕೇರ್ ಟೇಕರ್ ನೋಡಿ ಇವನ ಕತೆ ಪಾಪ ಅಂತ ಅಂದ್ಕೊಂಡು ಐ ಡಗ್ ಇನ್ ಟು ಮೈ ಪಾಕೆಟ್ ಆ್ಯಂಡ್ 13 ರೂಪಾಯಿ, ಅದು ತುಂಬ ದೊಡ್ಡ ಹಣ ನಂಗೆ ಆಗ 93ರಲ್ಲಿ. ಆ ತಿಂಗ್ ಕೊಟ್ಟೆ. ಆತ ಇದರ ಬಾಯಿಲಿ ಅಂತ ಹೇಳಿ ಕರ್ಕೊಂಡು ಹೋದ. ಅಲ್ಲೊಂದು ಕಿಟಕಿ ಒಳಗೆ ಹಗ್ಗ ಕಟ್ತಾರೆ, ಅಂದರೆ ವಿಶ್ ಫುಲ್ಫಿಲ್ಮೆಂಟಿಗೆ, ನಂಗಿದಾಗಲಿ, ಮಗು ಆಗಲಿ, ಆರೋಗ್ಯ ಏನೋ ವಾಟ್ ಎವರ್. ಆತ ಅಲ್ಲಿ ಹೋಗಿ ಹೀಗೆ ಹಿಡಿ ಅಂತಂದ. ನಾನು ಹಿಂಗೆ ಹಿಡಿದು ಕೂಡಲೇ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಮೊಟ್ಟ ಮೊದಲಿಗೆ ನಾರ್ಮಲ್ ಆಗಿದ್ದ ಮನುಷ್ಯ ಕತ್ತಲೆ ಆಯಿತು. ಆಮೇಲೆ ನಿಂತ್ಕೊಳ್ಳೋಕ್ಕಾಗಲ್ಲ. ನಾನು ನಿಧಾನವಾಗಿ ಸರಿದು ಕೂತ್ಕೊಂಡೆ. ಗಟ್ ರೆಂಚಿಂಗ್ ಪೇಯ್ನ್ ಅಂತಾರೆ, ಇಲ್ಲಿಂದ ನೋವು ಬಂತು. ಒಂಥರ ನೋವು ಹೀಗೆ ಬರ್ತಾಯಿತ್ತು. ನಾನು ಚೆನ್ನಾಗಿದ್ದ ಮನುಷ್ಯ ಅಳಕಿಡ್ದೆ, ಜೋರಾಗಿ ಅಳದೆ. ಅಯ್ಯೋ ಅಂತತ್ತೆ. ನನ್ನ ಮಗಂಗೆ ಹಿಂಗೆ ಹೇಳಿದಾಗ ಕೋಪ ಬಂದುಬಿಡ್ತು ಅವನಿಗೆ. ನೀರು ಎಲ್ಲ ಕಡೆಯಿಂದ ಅಂತತ್ತೆ. ನಾನು ಹೆಂಡ್ತಿ ಅದು ಏನು ಹೆಂಡ್ತಿನೋ ಗೊತ್ತಿಲ್ಲ. ಮೊನ್ನೆ ಅಂಥದ್ದು ಪ್ರಶ್ನೆ ಕೇಳ್ತಾಳೆ. ನಾನು ಸುಧಾರಿಸ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡು ಮತ್ತೆ ಅಂತತ್ತೆ, ಜೋರಾಗತ್ತೆ. 10 ಇಟ್ಟೆ. ಅದೆಷ್ಟು ಕಾಲ ಹತ್ತನೋ ಗೊತ್ತಿಲ್ಲ. ಎಲ್ಲ ಮುಗಿದಾಗ ಮೊದಲನೇ ಬಾರಿ ನಾನೇನು ಅರಿಸ್ತಿದ್ದೆ ಅದು ನನಗೆ ದೊರಕಿತ್ತು. an elevation of consciousness, a cosmic consciousness, a peace that surpasseth human understanding. ಅದು ನನ್ನದಾಯಿತು. ಅದು ಯಾವುದೋ ಒಂದು ಈ ಶರೀರ ಇದೆಯೋ ಇಲ್ವೋ ಅನ್ನುವ ಹಾಗೆ ಆನಂದ ಆಯಿತು. ಇದನ್ನು ನ ವಾಕ್ ಗಚ್ಚತಿ ನ ಮನಃ, ಶಬ್ದದಲ್ಲಿ ವರ್ಣಿಸೋದಕ್ಕಾಗಲ್ಲ, ಮನಸ್ಸು ಕೂಡ ಅದನ್ನು ಹಿಡಿಯೋದಕ್ಕಾಗಲ್ಲ. ಬಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಇನ್ ದ ಕೋರ್ ಆಫ್ ಯುವರ್ ಹಾರ್ಟ್. ಅದು ನನ್ನದಾಯಿತು. 1-2 ದಿವಸ ಎಷ್ಟು ಪ್ರೀತಿ ಅಂದರೆ, ಯಾರೋ ಬಂದು ನನಗೆ ಉಗಿದು ಕಿತ್ತರೂ ನನಗೆ ಕೋಪ ಬರಲಿಕ್ಕಿಲ್ಲ. ಐ ವಾಸ್ ಎಟ್ ಪೀಸ್. ಸರಿ, ಹೆಂಡ ಕುಡಿದ ಮೇಲೆ ಚಿಯರ್ಸ್ ಅಂತ ಮಾಡ್ತಿದ್ದೆ. ದಿವಸಕ್ಕೆ ವಾರಕ್ಕೆ 1-2 ಸಾರಿ ಅಪರೂಪಕ್ಕೆ, ತುಂಬ ಇಷ್ಟ ಬಂದು ಸ್ನೇಹಿತರ ಜೊತೆ ಮಟ್ಟಿಗೆ. ಕುಡಿದಿದ್ದವರೆಲ್ಲ ದಡ್ರು ಅಂತ ಅಂದ್ಕೊತಿದ್ದೆ. ಬಟ್ ಐ ಹ್ಯಾಡ್ ಎ ಪ್ರಾಬ್ಲಮ್. ಬೆಳಗ್ಗೆ ಆದರೂ ಕೂಡ ಅದು ಕೆಳಗೆ ಬರೋದಲ್ಲದೆ ಇನ್ನೂ ಸ್ವಲ್ಪ ಕೆಳಗೆ ತೊಗೊಂಡು ಹೋಗ್ತಿದ್ದು ನನಗೆ. ಇದು 1 ದಿವಸ, 1.5-2 ದಿವಸ, ಅದೆಷ್ಟು ಕಾಲನ ಗೊತ್ತಿಲ್ಲ, ನಾನು ಅಲ್ಲೇ ಇದ್ದೆ. ಆಮೇಲೆ ಈ ಹೆಣ್ದಂಗೆ ಅದು ಕೂಡ ಮತ್ತೆ ನಾರ್ಮಲ್ ಕಾನ್ಷಿಯಸ್ನೆಸ್ಸಿಗೆ ಬಂದೆ. ಬೇಜಾರಾಗೋಯ್ತು ಸರ್, ದುಃಖ ಆಗ್ಬಿಡ್ತು.
ಮತ್ತೆ ಮತ್ತೆ ಬೇಜಾರಾಯಿತು. ಏನು ಮಾಡೋದು? ಸೊ ನಾನು ಬೀದರ್ನಲ್ಲಿದ್ದೆ, ಪುಟ್ಪರ್ತಿ ನಾಟ್ ಫಾರ್ ಅವೇ, ಅಲ್ಲಿ ಹೋದೆ. ಅಲ್ಲ, ಏನೋ ಡೆಲ್ಲಿಗೆ ಹೋಗಿದ್ದೆ, ಬರ್ತಿರ್ಬೇಕಾದ್ರೆ ಒಬ್ಬ ಜರ್ಮನ್ ಸಿಕ್ಕಿದ, ಕ್ರಿಸ್ಟೋಫರ್ ಅಂತ. ಜೀವನ ಆ್ಯಕ್ಚುಲಿ ಎಷ್ಟು ವಿಸ್ಮಯಕಾರಿ ಘಟನೆಗಳಾಗ್ತದೆ ಒಂದು ಜೀವನದಲ್ಲಿ ಹೇಳೋಕ್ಕಾಗಲ್ಲ. ಅವನಿಗೆ ನೀ ಎಲ್ಲಿ ಹೋಗ್ತಿದ್ದೆ ಕೇಳಿದೆ. ನಾನು ಪುಟ್ಪರ್ತಿ ಹೋಗ್ತಿದ್ದೆ. ಸಪ್ತ ಸಾಗರವನ್ನು ದಾಟಿ ಮನುಷ್ಯ ಒಬ್ಬ ಪುಣ್ಯಾತ್ಮನ ನೋಡೋದಕ್ಕೆ ಬಂದಿದ್ದಾನೆ, ನಾನು ಇಲ್ಲೇ ಇದ್ದೀನಿ, ಅಲ್ಲಿ ಹೋಗಬಾರ್ದ ಅಂತ ಹೇಳ್ಕೊಂಡು ಮಂಗಳೂರಿಗೆ ಹೋಗೋದು ಬಿಟ್ಕೊಂಡು ನಾನು ಅವನ ಹಿಂದ್ಗಡೆ ಪುಟ್ಪರ್ತಿ ಹೋದೆ. ಒಂದು 10-12 ಸಾವಿರ ಜನ ಇದ್ದರು. ರಾತ್ರಿ ನಿದ್ದೆ ಬರಲಿಲ್ಲ ನನಗೆ. ಬೆಳಗ್ಗೆ ಸ್ನಾನ ಮಾಡ್ಕೊಂಡಲ್ಲಿ ಹೋದರೆ ದೂರದಿಂದ ಒಂದು ಗೊಂಬೆಯ ಹಾಗೆ ಕಂಡ್ರು. ಅವರು ಡ್ಯಾನ್ಸ್ ಮಾಡಿದಾಗ ಕಾಣ್ತು. ದೂರದಿಂದ ನೋಡಿದೆ, ಖುಷಿ ಆಯಿತು. ಆದರೂ ಸಾವಿರಾರು ಫೋಟೋಗಳು, ಒಂದು ಫೋಟೋದಲ್ಲಿ ಕೂಡ ಗುರು ನನ್ನ ನೋಡೋದಿಲ್ಲ. ನನಗದು ಅನಿಸ್ತು, ಯಾಕೆ ಒಂದು ಫೋಟೋ ಆದರೂ ನಾನು ಕಣ್ಣಿಟ್ಟು ನೋಡ್ಬೋದಾ? ನನ್ನನ್ನು ಆಶ್ರಮದಿಂದ ಆತ ಹೊರಗೆ ತಳ್ಳಿದ ಅನ್ನೋ ಒಂದು ಫೀಲಿಂಗ್. ಆದರೂ ವಿಭೂತಿ ತಗೊಂಡೆ, ಪುಸ್ತಕ ತಗೊಂಡೆ, ಬಾಬಾ ಸಾಯಿಬಾಬಾ ಅಂತ ಒಂದು 2 ತಿಂಗಳು ಮಾಡಿದೆ. ಏನು ಜಾಸ್ತಿ ಪ್ರಯೋಜನ ಆಗಲಿಲ್ಲ. ಅದಕ್ಕೂ ಮೊದಲು ಅಟ್ ದಟ್ ಟೈಮ್ ನಾನು ಬೀದರ್ನಲ್ಲಿ DF ಆಗಬೇಕಾದ್ರೆ 7.5 ವರ್ಷ ಒಂದು ಧ್ಯಾನ ಪದ್ಧತಿಯನ್ನು ಅನುಸರಿಸಿದೆ. ಆಗ ನನಗೆ ಐ ವಾಸ್ ಎಟ್ ಪೀಸ್. ನಾನು ಧ್ಯಾನ ಮಾಡಿದಾಗ ಒಂದು ವಾರ್ಮ್ ಕ್ಯಾಸ್ಟ್ರ್ ಆಯಿಲ್, ಹರಳೆಣ್ಣೆ ನನ್ನ ಸ್ಪೈನಲ್ ಕಾರ್ಡ್ನಿಂದ ಮೇಲೆ ಹೋದ ಹಾಗೆ ಒಂದು ಫೀಲಿಂಗ್. ಆಮೇಲೆ ಒಂದು ಎಲೆಕ್ಟ್ರಿಕ್ ಶಾಕ್ ಸಿಗೋದು. ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಗಿರೋದು. ನನ್ನ ಕಣ್ಣು ಓಪನ್ ಆಗುತ್ತೆ ತನ್ನಷ್ಟಕ್ಕೆ ತಾನೇ. ಆ್ಯಂಡ್ ಐ ಹ್ಯಾಡ್ ಗೇನ್ಡ್ ಪೀಸ್. ಪರ್ಫೆಕ್ಷನ್ ವಾಸ್ ಫಾರ್ ಅವೇ. ಐ ಹ್ಯಾಡ್ ಆಲ್ ನೆಗೆಟಿವ್ ಕ್ವಾಲಿಟೀಸ್ ವಿಚ್ ಐ ಡಿಂಟ್ ಲೈಕ್. ನನಗೆ ಕನ್ನಡಿಯಲ್ಲಿ ನೋಡಿಕೊಂಡಾಗ ನಾನು ಸರಿ ಅಂತ ಅನಿಸ್ತಿರ್ಲಿಲ್ಲ. ಅದು ಹಾಗೇ ಇತ್ತು. ಆದರೆ ಒಂದು ರೀತಿ ಮಾನಸಿಕವಾಗಿ ನನಗೆ ನೆಮ್ಮದಿ ಬರ್ತಾಯಿತ್ತು ಆಗ. ಸೊ ಯಾರೋ ಒಬ್ಬರು, ನಾನು DF ಆಗಿದ್ದಾಗ ಒಬ್ಬರು ಬ್ಯಾಂಕ್ ಮ್ಯಾನೇಜರ್ ಆ್ಯಂಡ್ ಡೆಪ್ಟಿ ಜನರಲ್ ಮ್ಯಾನೇಜರ್ ಬರ್ತೀವಿ ಅಂತಂದರು. ಏನೋ ನಮ್ಮ ಹತ್ರ ಇದ್ದ ಹಣ ಕೇಳೋದಕ್ಕೆ, ಡಿಪಾಸಿಟ್ ಮಾಡಿ ಅಂತ ಕೇಳೋಕ್ಕೆ ಬರ್ತಾರೆ ಅಂತ ಅಂದ್ಕೊಂಡೆ. ಬನ್ನಿ ಅಂತಂದೆ. ನಾನು ತುಂಬ ಆ್ಯರೋಗೆಂಟ್ ಆಗಿದ್ದೆ. ಆ್ಯರೋಗೆನ್ಸ್ ಬಗ್ಗೆ ಅಹಂಕಾರ ಅಂದಿದ್ರೆ, ನಾನು ಅಹಂಕಾರ ಆಗಿದ್ದು ನಂಗೆ ಗೊತ್ತಾಗಲ್ಲ. ಇಟ್ ಇಸ್ ಫಾರ್ ದ ಅದರ್ಸ್ ಟು ಫೀಲ್. ಹೇಗೆ ಅವರು ಬಂದು ನಿಮಗೆ ಧ್ಯಾನ ಹೇಳ್ತೀನಿ, ಗುರುಗಳ ಬಗ್ಗೆ ಹೇಳ್ತೀನಿ ಅಂತ. ನನಗೆ ಅದೆಲ್ಲ ಬೇಡ, ನಾನು ಚೆನ್ನಾಗಿದ್ದೀನಿ ಸಾಕು ಅಂತಂದೆ. ಆಮೇಲೆ ಯಾಕೋ ಕಾಣ್ತಿ ಕೇಳಬೇಕು ಅಂತ, ನಿಮ್ಮ ಗುರುಗಳು ಎಲ್ಲಿರ್ತಾರೆ ಅಂದೆ. ಹಿ ಗೋಸ್ ರೌಂಡ್ ದ ಗ್ಲೋಬ್ ಹೋದವ್ರು ಬರ್ತಾರಲ್ವ ಸರ್, ಬಂದರು ಎಲ್ಲಿ ಬರ್ತಾರೆ ಕೇಳಿದೆ. ಕೆಟ್ಟದಾಗಿ ಹಂಗೆ ಚಂದ್ರದಲ್ಲಿ ಕೇಳ್ಬೋದಾ, ಕೆಟ್ಟದಾಗಿ ಕೇಳಿದೆ. ಅವರು ಪೇಷನ್ಸ್, ತಾಳ್ಮೆ ಇಟ್ಕೊಂಡು ಇನ್ನೂ ಬದುಕಿದ್ದಾರೆ ನಮ್ಮ ಇದ್ದಾರೆ ಅಂತಲ್ಲ. ಅವರು ಅದರು ಬಂದಾಗ ಚೆನ್ನೈಲಿರ್ತಾರೆ ಅಂತ. ಆಯಿತು, ಅವ್ರಿಗೊಂದು ನಂಬರ್ ಇದೆಯಾ, ಬೆಂಗಳೂರಿಗೆ ಬರ್ತಾರೆ ಕೇಳಿದೆ. ಯಾಕಂದ್ರೆ ನನಗೆ ಅರಣ್ಯ ಭವನಕ್ಕೆ ಬರೋ ಕೆಲಸಗಳು ಇರ್ತವೆ. ನನಗೆ ಶಿಸ್ತು ಅನ್ನೋದು ಇರಲಿಲ್ಲ. ಅದೇನೋ ಒಂದು ದಿವಸ ಬೆಂಗಳೂರಿಗೆ ಬಂದೆ. ಜೇಬೊಳಗೆ ಒಂದು ನಂಬರ್ ಸಿಕ್ತು. ಬೆಳಗಿನ ಜಾವ ನಾನು ಅದೇ ಐ ಸೆಡ್ ಐ ಹ್ಯಾವ್ ಆಲ್ವೇಸ್ ಬೀನ್ ಎ ಗುಡ್ ಮ್ಯಾನ್, ಐ ಹ್ಯಾವ್ ನೆವರ್ ಬೀನ್ ಎ ಬ್ಯಾಡ್ ಪರ್ಸನ್. ಕಾರ್ನಲ್ಲಿ ಬಂದಿದ್ದೆ ಅಫಿಷಿಯಲ್ ಡ್ಯೂಟಿಗೆ. ಸಂಡೇ ನೀನು ಯಾಕೆ ನನ್ನ ಹಿಂದ್ಗಡೆ ನೀನು ಏನು ಬೇಕಾದ್ರೂ ಮಾಡು ಅಂತ ಹೇಳ್ಕೊಂಡು ಯಾರೋ ಡ್ರೈವರ್ಸ್ ರಿಲೇಟಿವ್ ಯಾರೋ ಇದ್ದರು, ಅವ್ನು ಕಳಿಸ್ಕೊಟ್ಟಿದ್ದೆ. ನಂಗೆ ಬೇಕಾದ್ರೆ ನಾನು ಆಟೋದಲ್ಲಿ ಹೋಗ್ತೀನಿ ಅಂತ. ಬೆಳಗಿನ ಜಾವ ಫೋನ್ ನೋಡಿದೆ. ಒಂದು ಗುರುಗಳು ಯಾರೋ ಇದ್ದಾರೆ ಅಂತ. ನೋಡ್ಬೋದಾ ನಾನು ಅಂತ. ನೋಡ್ಬೋದು ಬಂದು. ನಾನು ಒಂದು ಆಟೋ ಹಿಡ್ಕೊಂಡು ಸ್ಯಾಂಕಿ ಟ್ಯಾಂಕ್ ಗೆಸ್ಟ್ ಹೌಸ್ನಲ್ಲಿದ್ದೆ. ಬನಶಂಕರಿ ಅಂತ ಇದಕ್ಕೆ ಹೋದೆ ಆಟೋದಲ್ಲಿ. ಅಷ್ಟೆಲ್ಲ ಪುಸ್ತಕ ಓದಿದ್ದಕ್ಕೆ ಇಷ್ಟು ಬುದ್ಧಿ ಇತ್ತು. ಗುರುಗಳೇ, ನೀವು ಯಾರೇ ಆದರೂ ನನಗೊಂದು ದರ್ಶನ ಭಾಗ್ಯ ಕೊಡಿ ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡೆ. ಬೈದಿವಿ, ನಾನು ಇನ್ನೂ ಬಿಸಿಲಿದೆಯಾ? ಸೊ ನನಗೊಂದು ದರ್ಶನ ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋದೆ. ಚಂದದ ಮೆಡಿಟೇಷನ್ ಹಾಲು, ಹಿಂದ್ಗಡೆ ಸಣ್ಣ ರೂಮ್ಗಳು. ನಾನು ಆ ರೂಮ್ ಎದುರುಗಡೆ ಬಾಗಿಲು ತೆಗೆದು ಬರ್ತಾರಲ್ಲ, ಬಾಗಿಲು ಎದುರುಗಡೆ ಕಾದ್ಕೊಂಡು ಕೂತೆ. ಅವ್ರ ಕಣ್ಣನ್ನು ನೋಡಬೇಕು ಅಂತ. ಐಸ್ ಆರ್ ದ ಮೈಕ್ರೋಕಾಸ್ಮ್ ಆಫ್ ಹ್ಯೂಮನ್ ಬೀಯಿಂಗ್. ಕಣ್ಣಿಂದ ನೋಡಿದಾಗ ಅವರ ಬೆಳವಣಿಗೆ ಗೊತ್ತಾಗ್ಬೋದು ಅಂತ. ಸ್ವಲ್ಪ ಹೊತ್ತಿನಲ್ಲಿಯೇ ಬಾಗಿಲು ತೆಗೀತು. ಎತ್ತರವಾದ ಒಬ್ಬ ಮಹಾನುಭಾವ ಬಂದರು. ನಾನು ನಮಸ್ಕಾರ ಹೇಳಿದೆ. KT ಮಂಜುನಾಥ್ ಅಂತ ನನ್ನ ಪ್ರಶಿಕ್ಷಕರು. ಅವ್ರು ಹೇಳಿದ್ರು, ಸರ್ ದಿಸ್ ಇಸ್ ರಮಾಕಾಂತ್, DF ಬೀದರ್ ಅಂತ. ಹೂ ಇಸ್ ದ ಪ್ರಿಸೆಪ್, ಅವರಲ್ಲ ಯಾರೋ ಬೇರೆ ಹೇಳ್ಕೊಂಡು ನನಗೆ ಪರಿಚಯ ಮಾಡಿದ್ರು. ಹೂ ಇಸ್ ದ ಪ್ರಿಸೆಪ್ಟರ್ ಇನ್ ಬೀದರ್ ಅಂತ. ಬಾಂಬೋ ವಾಯ್ಸ್. KT ಮಂಜುನಾಥ್ ಅಂತ ಯಾರೋ ಹೇಳಿದರು. ನಾನು ನೋಡಲೇ ಇಲ್ಲ ಆತ.
ಹೋದರು. ನಾನು ಕಣ್ಣು ನೋಡೋಕ್ಕೆ ಪ್ರಯತ್ನ ಮಾಡಿದೆ, ದೊಡ್ಡ ಕನ್ನಡಕ ಕಾಣ್ತು, ಕಣ್ಣೇನೂ ಕಾಣಲಿಲ್ಲ. ಹಾಗೆ ಒಂದು ದೊಡ್ಡ ಕಾರ್ನಲ್ಲಿ ಕೂತರು. ಈ ಗುರುಗಳೆಲ್ಲ ದೊಡ್ಡ ಕಾರ್ನಲ್ಲಿ ಕೂತ್ಕೊಳ್ಳೋದು ಅದು ನನಗೇನು ಇಷ್ಟ ಆಗಲಿಲ್ಲ. ಎಲ್ಲಿ ಹೋಗ್ತಿದ್ದಾರೆ ಕೇಳಿ, ಆಸ್ಪತ್ರೆ ಚೆಕಪ್ಪಿಗೆ ಹೋಗ್ತಿದ್ದಾರೆ. ತನ್ನನ್ನು ತಾನೇ ಸುಧಾರಿಸ್ಕೊಳಕ್ಕಾಗಲ್ಲ ಅಂತ ನನಗೇನು ಮಾಡ್ಯಾನು ಅಂತ ಜೋರಾಗಿ ನಗಾಡಿದೆ. ಈಗಲೂ ನಾನು ಹಾ ನಗಾಡಿದ್ನಲ್ಲ, ಇನ್ನೂ ಕೆಟ್ಟದೇ ನಗಾಡ್ತಿದ್ದೆ ಆಗ. ನಾನು ಜೋರ ಹಾ ನಗಾಡಿದೆ. ಯಾರು ನನಗೆ ಹೆಸರು ಜ್ಞಾಪಕ ಇಲ್ಲ, ಸಿಕ್ಲಿ ಪರ್ಸನ್ ಆಯ್ತಲ್ಲ, ಅಭ್ಯಾಸಿ ಬಂದು ಸರ್ ಇದು ಪ್ರಸಾದ ಅಂತ ಕೊಟ್ಟರು. ತಿನ್ನಕ್ಕೆ ಹೇಳಿದೆ. ಏನು ಪ್ರಸಾದ? ರುಚಿಯಾದ ಬ್ರೇಕ್ಫಾಸ್ಟು, ತುಂಬ ರುಚಿ ಇದೆ ಅಂತ ಅಂದ್ಕೊಂಡು ತಿನ್ನೋಕೆ ಹೇಳಿದೆ. ಒಟ್ಟೊತ್ತಿಗೆ ತುಂಬ ನೀವು ಓದಿದರೆ ನಿಮಗೆ ಜಾಸ್ತಿ 1-2-3 ಪ್ರಶ್ನೆಗಳು ಬರ್ತದೆ. ದೇವರಿಗೆ ಅದಕ್ಕೆ ಉತ್ತರ ಹೇಳೋಕ್ಕಾಗುತ್ತೋ ಎಲ್ಲೋ ಗೊತ್ತಿಲ್ಲ, ಅಂಥ ಪ್ರಶ್ನೆಗಳು ಬರ್ತವೆ ನಿಮಗೆ, ಎಲ್ರಿಗೂ ಅದು ಸಹಜ. ಈ ಹುಡುಗ ಸಿಕ್ಲಿ ಬಾಯ್, ಹಿ ಆನ್ಸರ್ಡ್ ದೋಸ್ 3 ಪ್ರೊಫೌಂಡ್ ಕ್ವಶನ್ಸ್ ದಟ್ ಐ ಕ್ಯಾರಿಡ್ ಇನ್ ಮೈ ಹಾರ್ಟ್. ಆಯ್ತಲ್ಲ, ನಂಗೆ ಆಶ್ಚರ್ಯ ಆಯಿತು. ಆಮೇಲೆ ಹಿ ಆಸ್ಕ್ ಮಿ ಎ ಕ್ವಶನ್. ನನಗೊಂದು ಪ್ರಶ್ನೆ ಕೇಳ್ದ, ಯಾರು ಚೂರು ತೆಗೆದು ಎದೆಗೆ ಹಾಕ್ದಂಗೆ ಆಯಿತು. ಇವನಿಗೆ ಗೊತ್ತಾಗಬಾರ್ದು ಈ ವಿಚಾರ ಅಂತ. ಅದ್ರ ಬಗ್ಗೆ ಕೇಳ್ತಾನೆ, ನೋವಾಯಿತು. ಈ ಮುದುಕ ಹೋದ್ಮೇಲೆ ಈತನೇ ಮಾತಾಡ್ತಿದ್ದಾನ ಅಂತ ಒಂದು ಸಂಶಯ ಬಂತು. ಡಿಸ್ಮಿಸ್ಡ್ ಇಟ್ ಆಯ್ತಲ್ಲ. ಮತ್ತು ವಾಪಸ್ ಬಂದೆ. ಇದು ಮೆಡಿಟೇಷನ್ ಮಾಡೋಕ್ಕೆ ಕೂತೆ. ಎದ್ದಾಗ ಫಸ್ಟ್ ಟೈಮ್ 7.5 ವರ್ಷ ಆಗದೆ ಇದ್ದಿದ್ದು, ತಲೆ ಎಲ್ಲ ತಿರುಗಿ ಬೀಳಕ್ಕೆ ಹೋದೆ. ನನ್ನ ಹೆಂಡತಿ ಬಂದು ನನ್ನ ಭುಜ ಹಿಡಿದು ಕೂರಿಸಿದ್ಲು. ಅದಕ್ಕೂ ಮೊದಲು ನನಗೆ KT ಮಂಜುನಾಥ್ ಅಂತ ಪ್ರಶಿಕ್ಷಕರು ಬಂದಿದ್ದರು ನನ್ನ ಇದಕ್ಕೆ. ನಾನು ಅವ್ರ ಹತ್ರ ಓಡಿ ಹೋದಾಗ ಅವರು 3 ದಿವಸ ಸಿಟ್ಟಿಂಗ್ ಕೊಟ್ಟರು. ಕೂತಾಗ ಫಸ್ಟ್ ಸಿಟ್ಟಿಂಗ್ನಲ್ಲಿ ಅದು ವಾರ್ಮ್ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಮೇಲೆ ಹೋಗೋದು ಸ್ಪೈನಲ್ ಕಾರ್ಡ್ನಲ್ಲಿ. ಅದು ಎಲ್ಲಿ ಶಾಕ್ ಹೊಡಿತದೋ ಅಲ್ಲಿ ಒಂದು ಬೆರಳುಗಳು ಹೀಗೆ 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 ತಗೊಂಡೋಗಿ ಇಲ್ಲಿವರೆಗೆ ತಂದು, ಆ್ಯಂಡ್ ಐ ಲಾಸ್ಟ್ ಮೈ ಸೆಲ್ಫ್. ಆಲ್ ದ ಟ್ರೀಟ್ಮೆಂಟ್, ಪ್ರೊಫೌಂಡ್ ಪೀಸ್ ಟು ಎಕ್ಸ್ಪೀರಿಯನ್ಸ್, ಪ್ರೊಫೌಂಡೆಸ್ಟ್ ಪೀಸ್. ಆಲ್ the 3 days I was in great heavens, totally absorbed in beautiful condition. Then there was no looking back. ಅದಾದಮೇಲೆ ಐ ನೆವರ್ ಲುಕ್ ಬ್ಯಾಕ್. ಇದು 30 ವರ್ಷ ಆಯಿತು. 22nd August 1994, 3 sittings. ಐ ನೆವರ್ ಲುಕ್ ಬ್ಯಾಕ್. ಆ ದಿನದಿಂದ ನಿಮಗೆ ಚಾರಿಜಿಯವ್ರ ಜೊತೆ ತುಂಬ ಒಡನಾಟ ಇರುತ್ತೆ. ನೆಕ್ಸ್ಟ್ ವಿಸಿಟ್ಸ್ ಹೇಗಿತ್ತು ನಿಮ್ಗೆ ಚಾರಿಜಿ ಜೊತೆ? ನೆಕ್ಸ್ಟ್ ಚೆನ್ನೈಗೆ ಹೋಗ್ಬೇಕಲ್ಲ, ಹೋದೆ. ಅಲ್ಲಿ ಚೆನ್ನೈ ಬಂದಮೇಲೆ ಅಲ್ಲಿಂದ one place to another. Early in the morning I landed in Chennai ರೈಲ್ವೆ ಸ್ಟೇಷನ್. ಅದು ಮತ್ತೊಂದು ಇದ್ದಿದ್ದೆಲ್ಲ ಏನಿದೆ ಅದು ಹೋಗಬೇಕಾದ್ರೆ ಟ್ರೈನ್ ಹಿಡ್ಕೊಂಡು ಹೋಗ್ಬೇಕಾದ್ರೆ ನಾನು ಐ ಹ್ಯಾವ್ ಆಲ್ವೇಸ್ ಎಂಜಾಯ್ಡ್ ಲೈಫ್. ಫುಡ್ ಎಕ್ಸೈಟೆಡ್ ಮೀ, ಮೆನಿ ಥಿಂಗ್ಸ್. ಆಗಲಿ ಕೊನೆಗೂ ನಾನು ಸನ್ಯಾಸಿ ಆಗ್ತೀನಿ, ಈ ಜೀವನವನ್ನು ಬಿಟ್ಕೊಂಡು ನಾನು ಏನೋ ಅಂತೆಲ್ಲ ಹೇಳ್ಕೊಂಡು ನನಗೆ ಕಣ್ಣಿನಲ್ಲಿ ನೀರು ಬರೋಕ್ಕೆ ಹಿಡಿತು. ನನ್ನ ಬಗ್ಗೆ ಸ್ವಂತ ಅಯ್ಯಯ್ಯೋ ಏನಂತಾರೆ ಅದಕ್ಕೆ, ಆತ್ಮ ನಮ್ಮನ್ನು ನಾವೇ ಬೇಜಾರು ಮಾಡ್ಕೊಳ್ಳೋದು. ಅಯ್ಯೋ ನಾನು ಆಯಿತು ಇದೆಲ್ಲ ಜೀವನ ಬಿಟ್ಬಿಟ್ಟು ನಾನು ಸನ್ಯಾಸಿಯಾಗಿ ಆಗ್ತೀನಿ ಅಂತ. ಸೊ ಆಶ್ರಮಕ್ಕೆ ಹೋದೆ. ರಾತ್ರಿ ಆಗಿತ್ತು ಆ್ಯಕ್ಚುಲಿ. ಯಾರೋ ಒಬ್ಬ ಇದ್ದ, ಶ್ರೀವಾಸ್ತವ್. ಅವರು ನೀವು ಅಲ್ಲಿ ಹೋಗಿ ನನಗೊಂದು ಮಲಗೋದಕ್ಕೆ ಒಂದು ಜಾಗ ಬೇಕು. ನನಗೇನು ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಮನಪಾಕಂ ಆಶ್ರಮಕ್ಕೆ ಹೋದಾಗ ಒಬ್ಬ ಫಾರಿನರ್ ರೂಮ್ ಇದು ತೋರಿಸಿ, ಇಲ್ಲಿ ಮಲಗ್ಬೋದು ನೀವು ಅಂತಂದ. ಒಂದು ಜಸ್ಟ್ ರೀಡ್ ಬೆಡ್. ಅಲ್ಲಿ ನಾನು ಮಲಗಿದಾಗ ರಾತ್ರಿ ಇಡೀ ಸೊಳ್ಳೆ ಕಚ್ಚಿತು. ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ವಾಸ್ ಥ್ಯಾಂಕ್ಫುಲ್. ನನಗೆ ನನ್ನ ಶರೀರದಿಂದ ಅದೇನೋ ಹೊರಟು ಹೋಗ್ತಾ ಇದೆ ಅನ್ನೋ ಒಂದು ಫೀಲಿಂಗ್. ಲೈಟರ್ ನನಗೆ ಎಚ್ಚರಕ್ಕೆ, ರಾತ್ರಿ ಇಡೀ ಎಚ್ಚರ ಆಲ್ಮೋಸ್ಟ್ ಇದ್ದಾಗ ಅದು ನನಗೆ ಖುಷಿ ಕೊಟ್ಟಿತ್ತು. ಸೊಳ್ಳೆಗೆ ಥ್ಯಾಂಕ್ ಯು ಅಂತ ಹೇಳುವಂಥ ಒಂದು ಫೀಲಿಂಗು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಗುರುಗಳನ್ನ ನೋಡೋಕ್ಕೆ ಹೋದೆ. ಅವರು ಒಂದು 30-40 ಜನ ಇದ್ದರು ಒಂದು ಕೊಠಡಿಯಲ್ಲಿ. ಅವರು ನೋಡಿದಾಗ ನನಗೆ ಒಳಗೆ ಬರೋಕ್ಕೆ ಹಿಡಿತು. ನಾನು ಮತ್ತೆ ಸನ್ಯಾಸಿ ಆಗ್ತೀನಿ. ಡೋಂಟ್ ವಿಪ್ ಅಂತ ಒಂದು ಥಟ್ ಅಂತ ಒಂದು ಸೌಂಡ್ ಬಂತು. ಇಲ್ಲಿ ಬಂದು ಹೊಡೆದು ಡೋಂಟ್ ವಿಪ್ ಅಂತ ಅವ್ರದ್ದು ಸ್ವರದಲ್ಲಿ ಬಂತು. ನನಗೆ ಹೆದರ್ಬಿಟ್ಟೆ. ಆಮೇಲೆ ಮತ್ತೊಂದು ಸಾರಿ ಇಂಟರ್ ಕಮ್ಯುನಿಕೇಷನ್ ಆಯಿತು. ನಾನು ಫಾರೆಸ್ಟ್ ಆಫೀಸರ್ ಅಲ್ಲ,
ಒಂದ್ರ ಪಕ್ಕ ಅಲ್ಲಿದ್ದೆ 2-3 ದಿವಸ. ಒಂದ್ರ ಪಕ್ಕ ಗಿಡ ಇದೆ, ಕೆಲವೊಂದು ತೆಗಿಬೇಕು ಅಂತ ಮಲಗಿದ್ದೆ. ಡೋಂಟ್ ಕಟ್ ಟ್ರೀಸ್ ಅಂತ ಆಯ್ತಲ್ಲ. ಸೊ ಐ ಡಿಂಟ್ ಐ ಹ್ಯಾಡ್ ದೆನ್ ಐ ಸಮ್ಹೌ ಮೈ ವೈಫ್ ವಾಸ್ ವೆರಿ ಮಚ್ ಅಗೇನ್ಸ್ಟ್ ಮೈ ಡೂಯಿಂಗ್ ಮೆಡಿಟೇಷನ್. ಅವಳು ಎಲ್ಲ ಕಿರಿಕಿರಿ ಮಾಡಿದ್ದಲ್ಲ. ಒಂದು ದಿವಸ ಮಂಗಳೂರಿನಲ್ಲಿದ್ದಾಗ ಸಂಡೇ ಸತ್ಸಂಗ ಹೋಗ್ತೀನಿ ಅಂತ ಅಂದೆ. ಎಷ್ಟು ಪ್ರತಿರೋಧ ಯಾವ ಮಟ್ಟದ್ದು ಅಂತಂದರೆ, ಶಿ ಯೂಸ್ ಟು ಲವ್ ಮೀ ಮೋರ್ ದೆನ್ ಶಿ ಲವ್ಡ್ ಹರ್ ಸೆಲ್ಫ್. her first love is 2 children, husband, then herself. Rest of the world can go to hell or heaven. She didn't mind much. And she never hurt anybody, but not much. ತಾನು ತನ್ನ ಗಂಡ, ತನ್ನ ಸಂಸಾರ, ತನ್ನ ಅಮ್ಮ ಅಪ್ಪ, ಬಂಧು ಬಳಗ ಅಷ್ಟೇ ಆಯ್ತಲ್ಲ. ಶಿ ಸೆಡ್ ಯು ಶುಡ್ ನಾಟ್ ಗೋ, ಯು ಕೆನಾಟ್ ಗೋ. ನಾನು ಹೋಗ್ತೀನಿ ನೋಡಿ, ನನ್ನ ಕಣ್ಣಿಟ್ಟು ನೋಡಿ ಹೇಳಿದ್ಲು, ದರ್ ವಿಲ್ ಬಿ ಎ ಡೆಡ್ ಬಾಡಿ ಇಫ್ ಯು ಗೋ, and you come back, there will be a dead body here ಅಂತ. ನಾನು ಯೋಚನೆ ಮಾಡಿದೆ, ಭಯಂಕರ ಆಕೆ ಹೇಳಿದ್ ಮಾಡೋ ಅಂತವಳು. ನಾನು ಯೋಚನೆ ಮಾಡಿದೆ. then I told her, I will find a better person if possible as a wife ಅಂತಂದೆ. ಅವಳು she took time to tell this. There will be 3 dead bodies when you come here ಅಂತ, if you go. ಹೆದರಿಕೆ ಆಯಿತು, ಭಾಳ ಮುಚ್ಕೊಂಡು ಮನೇಲಿದ್ದೆ. ಯಾವ್ಯಾವ ಜನದಲ್ಲಿ ಏನೇನು ಮಾಡಿದ್ನೋ ಸ್ವಾಮಿ, ಹಿಂಗಾಗೋತು ಆಯ್ತಲ್ಲ. ಸೊ ಶಿ ಯೂಸ್ ಟು ಪ್ರೊಟೆಸ್ಟ್ ಲೈಕ್ ಎನಿಥಿಂಗ್. ಬಟ್ ದೆನ್ ಒನ್ಸ್ ಎ ವೈಲ್ ಐ ವಿಲ್ ಎಸ್ಕೇಪ್ ಆ್ಯಂಡ್ ಐ ಗೋ ದೇ ಆ್ಯಂಡ್ ಐ ಮೀಟ್ ಮೈ ಚಾರಿಜಿ ಮಹಾರಾಜ್. ನಾ ಹೋದಾಗೆಲ್ಲ ದ ಡೋರ್ಸ್ ಯೂಸ್ ಟು ಓಪನ್ ಆ್ಯಂಡ್ ಹಿ ವುಡ್ ಮೀಟ್ ಮೀ ಆ್ಯಂಡ್ ವಿ ವಿಲ್ ಹ್ಯಾವ್ ಎ ನೈಸ್ ಕಾನ್ವರ್ಸೇಷನ್. ಐ ಗೋ ಬ್ಯಾಕ್. 2-3-4 ದಿವಸ ಇದ್ದರು, ನಾ ಮತ್ತೆ ಹೋಗೋಕ್ಕಿಲ್ಲ, ಬರೀ ಸತ್ಸಂಗ ಅಟೆಂಡ್ ಮಾಡ್ತಾಯಿದ್ದೆ. ಆ್ಯಂಡ್ ಐ ಫೆಲ್ಟ್ ನಾನು ತುಂಬ ಸಂಸ್ಕಾರ ಇಟ್ಕೊಂಡು ಬಂದಿದ್ದೀನಿ ನಾನು ಈ ಜನ್ಮದಲ್ಲಿ ಅಂತ ಅದು ಅರಿವೆ ಆಯ್ತು ನನಗೆ. ಸೊ ಹೌ ಟು ಶೆಡ್ ಇಟ್. ಬೇರೆ ನನಗೆ ಒಂದು 4 ಗಿಡ ಕೊಡೋದಕ್ಕೂ ನಾನು ಹೆಂಡ್ತಿ ಬಿಡ್ತಿರ್ಲಿಲ್ಲ, ಗೊತ್ತಾದರೆ ಗಲಾಟೆ ಮಾಡೋದು. ಆಮೇಲೆ ಮ್ಯಾರಿಟಲ್ ಹಾರ್ಮೋನಿ ಇಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳು ಇದ್ದಾರೆ, ಇಲ್ಲದಿದ್ದರೆ ಬಿಸಾಕ್ಬಿಡ್ತಿದ್ದೆ. ಮಕ್ಕಳಿಗೆ ಅವು ಆಳೋದು ತುಂಬ, 2 ಮಕ್ಕಳು ತುಂಬ, ಒಂದು 10 ಕರೆದು ನಂಗೆ ಹಠ ಮಾಡೋದು ಏನೂ ಇಲ್ಲ. ತುಂಬ ಪುಣ್ಯವಂತರು, ಪುಣ್ಯ ಜೀವಿಗಳ ಆ 2 ಮಕ್ಕಳಿಗೆ ಏನೋ ನೋವಾಗಬಾರ್ದು ಅನ್ನೋದೊಂದೇ ಕನ್ಸರ್ನ್ ಆಯ್ತಲ್ಲ, ಸಹಿಸ್ಕೊತಿದ್ದೆ. ಸೊ ನಾನು ಐ ಯೂಸ್ ಟು ಮೀಟ್ ಹಿಮ್. ದೆನ್ ಐ ಯೂಸ್ ಟು, ಒಬ್ಬ ಪದ್ಮನಾಭನ್ ಅಂತ, ಈ ವಾಸ್ ಡೂಯಿಂಗ್ ಕ್ಲೀನಿಂಗ್ ಆಫ್ ಟಾಯ್ಲೆಟ್ಸ್. ಸೊ ಐ ವುಡ್ ಗೋ ವಿತ್ ಹಿಮ್, ಬಿ ವಿತ್ ಹಿಮ್, clean the toilets. That time Charji Maharaj gives a lot of emphasis on voluntary work. ನಾನು ಟಾಯ್ಲೆಟ್ ವಾಶ್ ಮಾಡಿಕೊಂಡು 3-4 ದಿವಸ ಇದ್ದು ವಾಪಸ್ಸು ಅಟೆಂಡ್ ಸತ್ಸಂಗ್ಸ್, ಟೇಕ್ ಸಿಟ್ಟಿಂಗ್ಸ್ ಆ್ಯಂಡ್ ಬಿ ದೇರ್ ಆ್ಯಂಡ್ ಗೆಟ್ ಔಟ್. ಸೊ ಆವಾಗಲೂ ಒಂದು ದರ್ಶನ ಆಗೋದು. 10-15 ವರ್ಷ ಹೀಗೆ ಆದಮೇಲೆ ಒಂದು ದಿವಸ ನನ್ನ ಮಗಳು 20 ವರ್ಷ ಆಯಿತು. ನನಗೊಬ್ಬರು ಬೆಂಗಳೂರಿನಲ್ಲಿ ತುಂಬ ಆತ್ಮೀಯರು, ತುಂಬ ಚೆನ್ನಾಗಿ ಸಿಟ್ಟಿಂಗ್ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ ಅಂತ ಅಂದ್ಕೊಬೇಕು. ಬಟ್ ಅವ್ರ ಸಿಟ್ಟಿಂಗ್ ನನಗೆ ತುಂಬ ವಿಶೇಷ ಅನಿಸ್ತಿತ್ತು. ಅವ್ರ ಹತ್ರನೇ ಸಿಟ್ಟಿಂಗಿಗೆ ಹೋಗ್ತಾಯಿದ್ದೆ. ಅವ್ರಿಗೆ ಒಂದು ದಿವಸ ನನ್ನ ಮಗಳಿಗೆ ಕೇಳಿದೆ, ಮಗಳೇ ನೀನು ಧ್ಯಾನ ಮಾಡ್ತೀಯ, ತುಂಬ ಒಳ್ಳೆಯದಾಗುತ್ತೆ ಅಂತ. ಮಾಡ್ತೀನಿ ಪಾಪ, ಅಮ್ಮಂಗೆ ಗೊತ್ತಾಗಬಾರ್ದು ಅಂತಂದ್ಳು. ಆಯಿತು, ಅಮ್ಮಂಗೆ ಗೊತ್ತಾಗ್ದಿದ್ದಂಗೆ ಮಾಡು ಅಂತಂದೆ. ಅವಳು ಇಂಜಿನಿಯರಿಂಗ್ ಓದ್ತಾಯಿದ್ಲು, ಅನನ್ಯ. ನಾನು ಖುಷಿಯಲ್ಲಿ ನನ್ನ ಪ್ರಿಸೆಪ್ಟ್ರಿಗೆ ಫೋನ್ ಮಾಡಿದೆ. ಸರ್, ಈಗ ನನ್ನ ಮಗಳು ಒಪ್ಕೊಂಡಿದ್ದಾಳೆ, ಅವಳಿಗೊಂದು ಸೆಟ್ಟಿಂಗ್ ಕೊಡಿ. ಸರ್, ನಿಮ್ಮ ಮಿಸ್ಸಸ್ಸು ಭಾಳ ಅಪೋಸ್ ಮಾಡ್ತಾಳೆ, ಆಕೆ ಹೇಗೆ ಸಾಧನೆ ಮಾಡ್ತಾಳೆ ಅಂತ. ನನಗೆ ಮುಂಗೋಪ ಇತ್ತು. ನಾನು ಹೇಳಿದೆ, ಸರ್, ಗುರುಗಳಿಗೆ ಗೊತ್ತಿಲ್ಲ ಯಾರು ಮುಂದುವರಿಸ್ತಾರೆ ಯಾರು ಮುಂದುವರ್ಸಲ್ಲ ಅಂತ, ತಾವು ಸಿಟ್ಟಿಂಗ್ ಕೊಡಿ ಅಂತಂದೆ. ಬ್ರದರ್, ಐ ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್, ಐ ಕೆನಾಟ್ ಡೂ ಇಟ್ ಅಂತ. ಅಲ್ಲ, ವಾಟ್ ಪ್ರಿವೆಂಟ್ಸ್ ಯು ಫ್ರಮ್ ಡೂಯಿಂಗ್ ಇಟ್ ಸರ್? ಶೀ ಈಸ್ ವಿಲ್ಲಿಂಗ್ ಆ್ಯಂಡ್ ಇಫ್ ಯು ಆರ್ ವಿಲ್ಲಿಂಗ್ ಶಿ ವಿಲ್ ಫೈಂಡ್ ಔಟ್. ಈಗ ನನಗೂ ನನ್ನ ಹೆಂಡ್ತಿ ಏನೋ ಹೇಳೋಕ್ಕೆ ಹೋದೆ, ಇಲ್ಲ ಅದು ಆಗಲ್ಲ ಅಂತಂದರು. ತುಂಬ ಸಿಟ್ಟು ಬಂತು. ಮಾತಾಡ್ತಾ ಏನೋ ಮಾತಾಡಿದೆ ಜೋರಾಗಿ, ಅಂದರೆ ಹಿಂಗೆ ಕೆಟ್ಟ ಶಬ್ದ ಉಪಯೋಗಿಸಿ ಜೋರಾಗಿ ಮಾತಾಡಿದೆ. ಆವಾಗ, ಬ್ರದರ್, ವೆನ್ ಯು ಬಿಕಮ್ ದ ಪ್ರಿಸೆಪ್ಟರ್ ಯು ಡೂ ವಾಟ್ ಯು ವಾಂಟ್ ಟು ಡೂ, ಐ ಹ್ಯಾವ್ ಸರ್ಟನ್ ರೂಲ್ಸ್, ಐ ಹ್ಯಾವ್ ಟು ಫಾಲೋ ದ್ಯಾಟ್ ಅಂತಂದರು. ಅನ್ನೋಕ್ಕಿಂತ ಮೊದಲೇ ನಾನು ಆಫ್ ಮಾಡಿದೆ. ಭಾಳ ಕೋಪ ಬಂತ ಮನುಷ್ಯನ ಬಗ್ಗೆ.
ಆಮೇಲೆ ಬೇರೆ 15 ವರ್ಷ ನಾನು ಸಾಧನೆ ಮಾಡ್ತಿದ್ನಲ್ಲ, ಬೇರೆ ಎಲ್ಲ ಪ್ರಿಸೆಪ್ಟನ್ನು ಹಿಂಗೆ ನೋಡಿದೆ, ಯಾವನೂ ಸರಿ ಕಾಣಲಿಲ್ಲ. ಅಯ್ಯೋ ಸ್ವಾಮಿ, ಈತ ಸರಿ ಇಲ್ಲ, ಈತ ಸರಿ ಇಲ್ಲ, ಈತ ಸರಿ ಇಲ್ಲ, ಕೆಟ್ಟಾಗಿ ಬಿಹೇವ್ ಮಾಡಿದೆ. ಆಮೇಲೆ ಚಾರಿಜಿಯನ್ನು ನೋಡೋಕೆ ಹೋದೆ. ಇಲ್ಲಿದ್ದಾರೆ ಇವರು ದೇವರಾಜ್, ಓಕೆ, ದೋಬಿಯಾಗಿದ್ದಾರಲ್ಲ, ಕೆಲಸ ಮಾಡ್ತಾರಲ್ಲ ಅವರು, ಗೇಟಲ್ಲಿದ್ದರು. ನಾನು ಹೇಳಿದೆ ನೋಡಬೇಕು, ಯಾರು ಏ ಅಂತೆಲ್ಲ ಕೇಳ. ನಾನು ಯಾವತ್ತೂ ಹಂಗಾಗಿದ್ದಿಲ್ಲ. ಓ ಕತೆ ಕೆಡ್ತು ಅಂತ. ನನಗೆ ದರ್ಶನ ಕೊಡ್ತಾಯಿಲ್ಲ ಇವರು, ಏನು ಮಾಡಿದೆ ನನಗೆ ತಡ್ಕೊಳಕ್ಕಾಗಲ್ಲ. ನಾನು ಐ ಜಸ್ಟ್ ವೆಂಟ್ ಔಟ್, ಸ್ಯಾಟ್ ಅಂಡರ್ ಮನಪಾಕಂನಲ್ಲಿ ಒಂದು ತೆಂಗಿ ಮರದಲ್ಲಿ ಹೆಂಗೆ ಸುಧಾರಿಸ್ಕೊಂಡು ಕೂತ್ಕೊಂಡು ನಾನು ಏನು ತಪ್ಪು ಮಾಡಿದೆ ಅಂತ, ಎಲ್ಲ ತಪ್ಪು ಮಾಡಿದ್ದನ್ನೆಲ್ಲ ಇದ ಅಂತ ಪ್ರಿಸೆಪ್ಟ್ರ್ ಬಗ್ಗೆ ಮಿಸ್ಬಿಹೇವ್ ಮಾಡಿದ್ನ. ಹೌದು, ನಾನು ಹೇಳಿದೆ ಇನ್ಮೇಲೆ ಯಾವ ಪ್ರಶಿಕ್ಷಕರ ಬಗ್ಗೆನೂ ಕೆಟ್ಟದಾಗ ವರ್ತನೆ ಮಾಡಲ್ಲ, ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ನನಗೊಂದು ದರ್ಶನ ಕೊಡಿ, ನಿಮ್ಮನ್ನು ನೋಡಿದ್ರೆ ಸತೇ ಹೋಗ್ಬಿಡ್ತೀನಿ, ನಾನು ಬದುಕೋಕ್ಕೆ ಆಗಲ್ಲ. ಐ ಹ್ಯಾವ್ ಟು ಕ್ಯಾಚ್ ಎ ಟ್ರೈನ್ ಟು ಸಮ್ ಪ್ಲೇಸ್, ಬಿಫೋರ್ ದಟ್ ಐ ಹ್ಯಾವ್ ಟು ಮೀಟ್ ಯು ಪ್ಲೀಸ್ ಅಂತ ಬೆಗ್ ಮಾಡಿ ಅತ್ತೆ. ಆಮೇಲೆ ಅದೇ ಗೇಟಿಗೆ ಹೋದೆ, ಇದೇ ಪೋಂಗೆ ಅಂತೇಳಿ ಬಿಟ್ರು. ಸೊ ಗುರುಗಳು ಕೂತಿದ್ರು. ಐ ರಿಮೆಂಬರ್ ಹಿಮ್ ಸೇಯಿಂಗ್, ದಿಸ್ ಈಸ್ ಅಂತಃಪುರ, ಮೆನ್ ಆರ್ ನಾಟ್ ಪರ್ಮಿಟೆಡ್ ಹಿಯರ್ ಅಂತ. ಯಾರು ಎದ್ದು ಹೋಗಲ್ಲ, ಹಲ್ ಕೀಳ್ಸ್ಕೊಂಡಿದ್ರು. ಐ ಆಮ್ ಲೈಕ್ ಎ ಸ್ಕ್ವಿರಲ್, ಹಿಂಗೆ ಅಂತಿದ್ರು, ಎಲ್ಲ ನಗಾಡ್ತಿದ್ರು. ಒಂದು ಈಗ ಕಲ್ತಿದ್ದೀನಿ ಇಂಗ್ಲೀಷ್ನಲ್ಲಿ, ಹೆಲ್ದಿ ಲೇಡಿ ಅಂತ ಅನ್ಬೇಕು, ಫ್ಯಾಟ್ ಲೇಡಿ ಅಂತ ಹೇಳ್ಬಾರ್ದು. ಒಂದು ಅಮ್ಮ ನಾನು ಕೂತಿದ್ದೆ ಮುಂದೆ, ಕಾಣ್ತಿದ್ರು. ಈ ಅಮ್ಮ ನನಗೆ ಡ್ಯಾನ್ಸ್ ಮಾಡ್ತಿದ್ದೆ. ಅವರೊಂದು ನೋಡ್ದಿದ್ದಂಗೆ ಕೋಪ ಬಂತು ನನಗೆ. ಮತ್ತು ನನಗೆ ನಾನೇ ಹೇಳ್ಕೊಂಡೆ, ಅದು ಯಾವ ಪುಣ್ಯ ಫಲವೋ, ಜನ್ಮಾಂತರದ ಪುಣ್ಯ ಫಲ. ಈ ಅಮ್ಮ ಡ್ಯಾನ್ಸ್ ಮಾಡ್ತಾಯಿದ್ದೆ, ನೀನು ಆಕೆ ಬಗ್ಗೆ ಮಾತಾಡಿದ್ರೆ ನಿನ್ನ ಕತೆ ಹೋಯ್ತಂತ ಹೇಳ್ಕೊಂಡು ನಂಗೆ ನಾನೇ ಹೇಳಿ ಏನು ಕೆಟ್ಟ ಯೋಚನೆ ಮಾಡಬೇಡ ಅಂತ. ಸೊ ಅದು ಮಾಡ್ಕೊತಿತ್ತು. ನಾನು ಸ್ವಲ್ಪ ಆಗಾಗ ಮಾಸ್ಟರ್ ನೋಡ್ತಿದ್ದೆ. ಆಮೇಲೆ ಅವ್ರು ಎದ್ದಾಗ ನಾನು ನಿಂತೆ. ಸೊ ಅವ್ರು ಕಂಪ್ಯೂಟರ್ ರೂಮಿಗೆ ಹೋಗಿ ಹೀಗೆ ಬಂದರು. ನಾನು ನಮಸ್ಕಾರ ಸರ್ ಅಂದೆ. ನನ್ನ ನೋಡಿ ಹೌ ಆರ್ ಯುವರ್ ಲಯನ್ಸ್ ಆ್ಯಂಡ್ ಟೈಗರ್ಸ್ ಅಂತ ಕೇಳಿ. ಏನು ಹೇಳೋದು, ದೇ ಫೈನ್ ಸರ್ ಅಂತಂದೆ. 2 ಹೆಜ್ಜೆ ಹಿಂಗೆ ಹಾಕಿ ಟರ್ನ್ಡ್, ಲಿಫ್ಟೆಡ್ ಇಸ್ ಸ್ಟಿಕ್. ಇಫ್ ಯು ಬೀಟ್ ಮೈ ಲಯನ್ಸ್ ಐ ಬೀಟ್ ಯು ಅಂತ ಟಪ್ ಅಂತ ಹೊಡೆದ್ರು. How did he know? How did he know? So it is the mercy of the Guru that he tells you that he knows you. He knows you. That's why Om Shri Gurubhyo Namaha Harihi Om. Hari Amele. Guru Modlu. If I want to kill somebody, no God comes and stops me. The Guru will stop you. ಅದು ಸ್ವಂತ ಅನುಭವದಿಂದ. ಒಂದು ದಿವಸ ಏನೋ ಒಂದು ಮಾಡೋಕ್ಕೆ ಹೊರಟಿದ್ದೆ, ಪೂರ ಪ್ಲ್ಯಾನ್ ಮಾಡಿದ್ದೆ, ಡೇಟ್ ಟೈಮ್ ಎವ್ರಿಥಿಂಗ್ ಫಿಕ್ಸ್ಡ್. ಅನೈತಿಕ ಕಾರ್ಯವನ್ನು ಮಾಡುವುದಕ್ಕೆ ಸಜ್ಜಾಗಿದ್ದೆ. ಎಕ್ಸಿಕ್ಯೂಷನ್ ಡೇ ಬಂದಾಗ, ಐ ಹ್ಯಾವ್ ಎ ಫ್ಯಾಮಿಲಿ, ಶಿ ಈಸ್ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ನಾವ್, ಪ್ರಿನ್ಸೆಸ್ ಲೈಕ್ ಮೈ ಡಾಟರ್ Michelle. She calls me from Chennai and says, Chariji was thinking of you so much, he was praising you sky high. And I dropped my evil plan. That's the difference. He stops you from doing mischief. He will lead you. Clip your wings. Ellarantavanalla ನನ್ನ ಗಂಡ. ಕೈ ಕಾಲು ಮುರಿದಾಕ್ತಾನೆ.